ಓಂ ಸತ್ಯಂ ಬ್ರಹ್ಮ ಸತ್ಯಂ ಪ್ರಜಾಪತಿಂ ಪ್ರಜಾಪತಿರ್ದೇವಾನ್ ತೇ ದೇವಾ ಸತ್ಯಮೇವೋಪಾಸತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1197ನೇಯ ಅನುಶಾಸನ ಪರ್ವದ 130ನೇಯ ಭಾಗ ಇದು. ಈಗ ನಾವು ನೋಡ್ತಿರುವಂತಹ ಭಾಗ ಬಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 84ನೇ ಅಧ್ಯಾಯದಲ್ಲಿ 67ನೇಯ ಶ್ಲೋಕ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 147ನೇಯ ಅಧ್ಯಾಯ. ವೈಷ್ಣವ ಪಾಠದಲ್ಲಿ 142ನೇ ಅಧ್ಯಾಯ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಈ ಅಧ್ಯಾಯ ಕಂಡುಬರೋದಿಲ್ಲ. ಶೌಚದ ಕುರಿತಾಗಿ ಅನೇಕ ಸಂಗತಿಗಳನ್ನು ವೃದ್ಧ ಪರಾಶರರು ಅನ್ನೋರು ಹೇಳಿದ ಮಾರ್ಗದಲ್ಲಿ ನಾವು ಕಳೆದ ದಿವಸ ನೋಡಿದ್ದೀವಿ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನುಭವಂತು. ಮಹಾಭಾರತಸ್ಯ ಶ್ರವಣೇನ ನಿರ್ಧೂತ ಸಕಲ ಪಾಪಾನಾಂ ಸಕಲ ರೋಗಾಣಾಂ ಚ ಸರ್ವೇಷಾಂ ಅಸ್ಮಾಕಂ ಅದ್ಯ ಏಕಾದಶ್ಯಾಂ ತಿಥೌ ಅನುಶಾಸನ ಪರ್ವಣಿ ಅಯಂ ಕಶ್ಚನ ಭಾಗಃ ಯಃ ಕೇವಲಂ ದಾಕ್ಷಿಣಾತ್ಯೇಷು ಪಾಠೇಷು ಶ್ರೂಯತೆ ಉತ್ತರೆ ಪಾಠೆ ನೈವ ಲಭ್ಯತೆ. ಅತಯವ ಅತ್ರ ಕಾಚನ ಶಂಕಾ ಏತೆ ಅಧ್ಯಾಯಾಃ ಪ್ರಕ್ಷಿಪ್ತಾಃ ಭವಂತಿ ಇತಿ. ವಿಷಯ ನಿರೂಪಣ ದೃಷ್ಟ್ಯಾ एवं भाषा दृष्ट्या च एते अध्यायाः महाभारतस्य अन्यान् अध्यायान् अनुकर्तुं न प्रभवन्ति. एवं च कश्चन दृष्टिगोचरः एव महान् व्यत्यासः येषाम् अध्यायानाम् एवं महाभारतस्य अन्येषां भागानां च वर्तते. तथापि दाक्षिणात्येषु पाठेषु एतेषां भागानाम् उपलभ्यमानत्वात् एते अपि अद्य श्रूयन्ते निरूप्यन्ते च. ವೃದ್ಧ ಪರಾಶರರು ಹೇಳಿದಂತೆ ಆ ಶೌಚದ ಕುರಿತಾಗಿ ಅನೇಕ ಸಂಗತಿಗಳನ್ನು ನೋಡಿದ್ದೇವೆ. ದಕ್ಷಿಣ ಭಾರತದ ಪಾಠಗಳಲ್ಲಿ ಮಾತ್ರ ಈ ಭಾಗಗಳು ಕಂಡು ಬರ್ತವೆ. ಉತ್ತರ ಭಾರತದ ಪಾಠದಲ್ಲಿ ಇವು ಕಂಡು ಬರೋದಿಲ್ಲ. ಆದ್ರಿಂದ ಇವುಗಳು ಪ್ರಕ್ಷಿಪ್ತವೇನು ಅನ್ನುವಂಥ ಸಂಖ್ಯೆ ನಮಗಿದೆ. ಇದನ್ನು ಶ್ರವಣ ಮಾಡಿದಂತಹ ಓದುಗರು ಕೂಡ ಒಬ್ಬರು ಏನೋ ಹಾಗೆ ಅನಿಸ್ತದೆ, ವಿಷಯ ತುಂಬಾ ಜಾಳಾಗಿದೆ, ಆ ಶೌಚವನ್ನು ನಿರೂಪಣೆ ಮಾಡಿದ ರೀತಿ ಅಷ್ಟು ಸುಸಂಗತವಾಗಿ ಕಾಣಿಸುವುದಿಲ್ಲ ಅಂತನ್ನೋದನ್ನೆಲ್ಲ ಅವರು ಕೂಡ ಮನಗಂಡು ಹಾಗೆ ನನಗೆ ತಿಳಿಸಿದರು. ಭಾಷೆಯ ದೃಷ್ಟಿಯಿಂದಲೂ ಮತ್ತೆ ವಿಷಯ ನಿರೂಪಣೆ ದೃಷ್ಟಿಯಿಂದಲೂ ಮಹಾಭಾರತದ ಉಳಿದ ಭಾಗಗಳಿಗೂ ಈ ಅಧ್ಯಾಯಗಳಿಗೂ ದೊಡ್ಡ ವ್ಯತ್ಯಾಸವೇ ಇದೆ ಹಾಗೆಂತ ಕಾಣಿಸ್ತದೆ. ಹಾಗಿದ್ರೂ ಕೂಡ ಈ ಭಾಗಗಳನ್ನು ಮಹಾಭಾರತದ ಇಲ್ಲಿ ಕಾಣ್ತಾ ಇರೋದ್ರಿಂದ ನಾವು ನೋಡ್ಲಿಕ್ಕೆ ತೊಡಗೋಣ. ಶೌಚದ ಕುರಿತಾಗಿ ಕಳೆದ ದಿವಸ ನೋಡಿದ್ದೀವಿ. ಶೂದ್ರರಾದವರು ಹೇಗೆ ಶುಶ್ರೂಷೆ ಮಾಡಬೇಕು ಅಂತನ್ನೋದನ್ನ ಕಳೆದ ದಿವಸ ಈ ದಿವಸ ನೋಡೋರಿದ್ದೀವಿ. ಶೂದ್ರರು ಧರ್ಮಗಳನ್ನು ಹೇಳ್ತೇವೆ ಅಂತ ಹೇಳಿಕ್ಕೆ ಹೊರಟಿದ್ರು, ಅದರ ಮಧ್ಯದಲ್ಲಿ ಶೌಚಗಳನ್ನ ಹೇಳಿದ್ರು. ಅದೇ ತುಂಬಾ ವಿಚಿತ್ರವಾಗಿದೆ. ಹೇಳಲಿಕ್ಕೆ ಹೊರಟದ್ದು ಯಾವುದನ್ನ? ಶೂದ್ರರ ಶುಶ್ರೂಷೆಯನ್ನ. ಮತ್ತೆ ಈ ಮಧ್ಯದಲ್ಲಿ ಆ ಶೂದ್ರದ ಧರ್ಮಗಳನ್ನು ವರ್ಣನೆ ಮಾಡುವಂಥ ಪ್ರಸಂಗದಲ್ಲಿ
ಅದನ್ನ ಬದಿಗಿಟ್ಟು ಶೌಚದ ಬಗ್ಗೆ ವರ್ಣನೆ ಮಾಡಿದ್ದೆ ಬಹಳ ವಿಚಿತ್ರವಾಗಿದೆ ಮೊದಲನೇದಾಗಿ. ಆದರೂ ಅದನ್ನೆಲ್ಲ ಕೇಳಿ ಮುಗಿಸಿದ್ದೇವೆ ನಾವು. ಕ್ಷತ್ರ ಆರಂಭಯಜ್ಞಾಸ್ತು ವೀರ್ಯಯಜ್ಞಾ ವಿಷಸ್ಮೃತಾ ಶೂದ್ರ ಪರಿಚಾರಯಜ್ಞಾ ಜಪಯಜ್ಞಾಸ್ತು ಬ್ರಾಹ್ಮಣಾ. ಈ ಕ್ಷತ್ರಿಯರು ಆರಂಭ ಅನ್ನುವುದನ್ನೇ ಒಂದು ಯಜ್ಞವನ್ನಾಗಿ ಮಾಡಿಕೊಂಡವರು. ಆರಂಭ ಅಂದ್ರೆ ಏನು ಹಾಗಾದ್ರೆ? ಆರಂಭ ಅಂದ್ರೆ ಈ ದುಷ್ಟರನ್ನ ಶಿಕ್ಷಿಸುವುದು, ಶಿಷ್ಟರನ್ನ ರಕ್ಷಿಸುವುದು, ಇದೆಲ್ಲವೂ ಕೂಡ ಆರಂಭ ಯಜ್ಞ ಅಂತ ಕರೆಸ್ಕೊಳ್ತದೆ. ವೀರ್ಯಯಜ್ಞ ವಿಷಸ್ಮೃತ ಅಂತ ಬರೆದಿದ್ದಾರೆ. ವೈಶ್ಯರ ಧರ್ಮ ವೀರ್ಯ ಅಂದರೆ ಪರಾಕ್ರಮವನ್ನು ಮೆರೆಯುವುದೇ ಅವರ ಧರ್ಮ ಅಂತ ಕೇಳಿ ಬರ್ತದೆ. ಅದ್ರ ಬದಲು ಹವಿರ್ಯಜ್ಞ ಅಂತ ಇನ್ನು ಕೆಲವು ಕಡೆ ಪಾಠಾಂತರನೂ ಇದೆ. ಆದರೂ ವೀರ್ಯಯಜ್ಞ ಅಂತ ಬಳಕೆ ಮಾಡಿದ್ದು ಕೂಡ ಅದೇನು ಅಷ್ಟು ಸಮಾಧಾನ ತರುವಂತಹ ಪಾಠನೂ ಏನಲ್ಲ. ಹವಿರ್ಯಜ್ಞ ಅಂದ್ರೆ ಅದು ವಿಚಿತ್ರವಾಗಿಯೇ ಇದೆ. ಶೂದ್ರಾಹ ಪರಿಚರಾಯಜ್ಞಾ ಅಂತ ಹೀಗೆ ಹೇಳ್ತಾರೆ. ಶೂದ್ರಾ ಪರಿಚಾರಯಜ್ಞಾ ಪಾಠನೇ ಸರಿ. ಪರಿಚರಾಯಜ್ಞಾ ಅಂತ ಅನ್ನೋದು ಅಷ್ಟು ಸರಿ ಕಾಣಿಸೋದಿಲ್ಲ. ಬೇರೆ ಕಡೆ ಎಲ್ಲ ಪರಿಚಾರಯಜ್ಞ ಅಂತಾನೆ ಇದೆ. ಸೇವಾ, ಸಮಾಜಕ್ಕೆ ಬೇಕಾದಂತಹ ಸರ್ವಿಸ್ ಅನ್ನು ಕೊಡುವುದು ಶೂದ್ರರ ಯಜ್ಞವಾಗಿದೆ. ಜಪಯಜ್ಞಾಸ್ತು ಬ್ರಾಹ್ಮಣ. ಬ್ರಾಹ್ಮಣರ ಯಜ್ಞ ಅನ್ನೋದು ಜಪ ಮಾಡುವುದು. ಶುಶ್ರೂಷಾ ಜೀವಿನಃ ಶೂದ್ರಾಹ ವೈಶ್ಯಾಹ ವಿಪಣಿ ಜೀವಿನಃ ಅಂತ ಮುಂದಿನ ಶ್ಲೋಕ. ಶುಶ್ರೂಷೆಯಿಂದ ಜೀವನ ನಡೆಸುವಂತವರು ಶೂದ್ರರು, ವೈಶ್ಯರು ವ್ಯಾಪಾರದಿಂದ ಜೀವನ ನಡೆಸ್ತಾರೆ, ಕ್ಷತ್ರಿಯರು ದುಷ್ಟನಗ್ರಹ ಮಾಡಿ ಜೀವನ ನಡೆಸ್ತಾರೆ, ಬ್ರಾಹ್ಮಣರು ವೇದಶಾಸ್ತ್ರಾಧ್ಯಯನ ಮಾಡಿ ಜೀವನ ನಡೆಸ್ತಾರೆ. ತಪಸ್ಸಿನಿಂದ ಶೋಭಿಸ್ತಾನೆ ಬ್ರಾಹ್ಮಣ, ಕ್ಷತ್ರಿಯ ರಾಜ್ಯಭಾರದಿಂದ ಶೋಭಿಸ್ತಾನೆ, ವೈಶ್ಯ ಆತಿಥ್ಯದಿಂದ ಶೋಭಿಸ್ತಾನೆ, ಶೂದ್ರ ದಾಸ್ಯ ಅಂದ್ರೆ ಸಮಾಜಕ್ಕೆ ಬೇಕಾದಂತಹ ಸರ್ವಿಸ್ ಕೊಡೋದು ಅಂತ ಈಗ ಅರ್ಥ. ಇನ್ನೊಬ್ಬರಿಗೆ ಅಡಿಯಾಳಾಗಿರ್ಬೇಕು ಅಂತ ಆ ಅರ್ಥ ಅಲ್ಲ. ಇದನ್ನೆಲ್ಲ ನೋಡ್ಬೇಕಾದ್ರೆ ಬಹಳ ತಾಳ್ಮೆಯಿಂದ ಗಮನಿಸಬೇಕು. ಹಿಂದೆ ಚಾತುರ್ವರ್ಣ್ಯದ ಕುರಿತಾಗಿ ಭಗವದ್ಗೀತಾ ಪ್ರವಚನದಲ್ಲಿ ನಾವು ನೋಡುವಾಗ ಅನೇಕ ಸಂಗತಿಗಳನ್ನ ಇದರ ಕುರಿತಾಗಿ ನೋಡಿದ್ದೇವೆ. ಸಮಾಜಕ್ಕೆ ಬೇಕಾದಂತಹ ಎಲ್ಲ ಸರ್ವಿಸ್, ಸಿವಿಲ್ ಸರ್ವಿಸ್ ಅದೆಲ್ಲವನ್ನು ಕೊಡುವಂಥವನು, ಎಲ್ಲ ಥರದ ನೌಕರಿಗಳನ್ನು ಮಾಡುವಂಥವನು ಶೂದ್ರ ಅಂತ ಅರ್ಥ. ನಿಮ್ಮ ಮನೆಯಲ್ಲಿ ಆಳಾಗಿ ದುಡಿಬೇಕು ಅಂತ ಅದರ ಅರ್ಥ ಅಲ್ಲ ಅನ್ನೋದನ್ನ ಆಗ ನಾವು ನೋಡಿದ್ದೇವೆ. ಆ ಸಂಗತಿಯನ್ನು ಗಮನದಲ್ಲಿಟ್ಕೊಂಡು ಇದನ್ನ ತಿಳ್ಕೊಳ್ಬೇಕಷ್ಟೆ. ಕರ್ತವ್ಯ ತ್ರಿಷು ವರ್ಣೇಶು ಪ್ರಾಯೇಣ ಆಶ್ರಮವಾಸಿಸು. 3 ವರ್ಣದವರ ಸೇವಾ ಮಾಡಬೇಕು. 3 ವರ್ಣದವರು ಸೇವಾ ಮಾಡಬೇಕು ಅಂತ ಅನ್ನೋದನ್ನ ಹೆಚ್ಚು ವ್ಯಾಪಕವಾಗಿ ಸಮಾಜದ ಸೇವಾ ಮಾಡಬೇಕು ಅಂತ ಅರ್ಥ. ವರ್ಣಾಶ್ರಮಗಳ ಕುರಿತಾಗಿರುವಂತಹ ಉಲ್ಲೇಖಗಳೇನಿವೆ ಅವೆಲ್ಲ ನಮಗೆ ಕೇವಲ ಮಹಾಭಾರತವನ್ನು ಓದಿದ್ರೆ ಅಥವಾ ಕೇವಲ ಭಾಗವತವನ್ನು ಓದಿದ್ರೆ ಸ್ಪಷ್ಟವಾಗಲಿಕ್ಕಿಲ್ಲ. ತಾತ್ಪರ್ಯದಲ್ಲಿ ಬರುವಂತಹ ಅನೇಕ ಸಂಗತಿಗಳನ್ನು ಕೂಡ ಗಮನಿಸಬೇಕು. ಮಹಾಭಾರತ, ರಾಮಾಯಣ, ಭಾಗವತ, ಅನೇಕ ಸ್ಮೃತಿಗಳು, ವೇದಗಳು ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಮತ್ತೆ ಗೀತಾ ಭಾಷ್ಯದಲ್ಲಿ ಒಟ್ಟಾರೆ ಸರ್ವಮೂಲದಲ್ಲಿ ಆಚಾರ್ಯರು ಈ ಚಾತುರ್ವರ್ಣದ ಕುರಿತಾಗಿ ಏನು ಉಲ್ಲೇಖಗಳನ್ನು ಹೇಳಿದ್ದಾರೆ ಅಂತ ಅನ್ನೋದನ್ನ ಗಮನಿಸಿದಾಗ ಮಾತ್ರ ಈ ಚಾತುರ್ವರ್ಣ ವ್ಯವಸ್ಥೆ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಅದನ್ನು ಅನುಸರಿಸುವವರಿಗೂ ತೆಗಳುವವರಿಗೂ ಒಂದು ತಪ್ಪಾದ ಕಲ್ಪನೆ ಸಿಗಲಿಕ್ಕೆ ಸಾಧ್ಯ. ಅದನ್ನೆಲ್ಲವನ್ನೂ ನಾನು ಈಗ ಇಲ್ಲಿ ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಅದ್ರ ಬಗ್ಗೆ ಹಿಂದೆ ಶಾಂತಿ ಪರ್ವದಲ್ಲಿ ಒಂದು ಬಾರಿ ನೋಡಿದ್ದೀವಿ, ಅನುಶಾಸನ ಪರ್ವದ ಆರಂಭದಲ್ಲಿ ಕೂಡ ಒಂದು ಬಾರಿ ನೋಡಿದ್ದೀವಿ. ಭಗವದ್ಗೀತಾದ ಪ್ರವಚನದಲ್ಲಿ ವಿಸ್ತೃತವಾಗಿ 4ನೇ ಅಧ್ಯಾಯ ಮತ್ತು 18ನೇ ಅಧ್ಯಾಯಗಳಲ್ಲಿ ನೋಡಿ ಆಗಿದೆ. ಈಗ ಮತ್ತೆ ನಾನು ಅದನ್ನು ಹೇಳುವುದಿಲ್ಲ. ಮತ್ತೆ ಅದರ ಕುರಿತಾಗಿ ಚಾತುರ್ವರ್ಣ್ಯದ ಕುರಿತಾಗಿ
ಒಂದು ಲೇಖನವೂ ಕೂಡ ಪ್ರಕಟ ಆಗಿ ಪುಸ್ತಕ ರೂಪದಿಂದ ಅದು ಪ್ರಕಟಿತನೂ ಆಗಿದೆ. ಹೆಚ್ಚಿನ ಸಂಗತಿಗಳನ್ನು ಅಲ್ಲಿಯೇ ಗಮನಿಸಬೇಕು. ಪ್ರಾಯೇಣ ಆಶ್ರಮವಾಸಿಸು, ವಿಶೇಷತಃ ಯಾರು ಆಶ್ರಮವಾಸಿಗಳಿದ್ದಾರೆ ಅವರ ಸೇವಾ ಮಾಡಬೇಕು ಅಂತ ಅದರ ತಾತ್ಪರ್ಯವನ್ನು ಹೇಳ್ತಾ ಇದ್ದಾರೆ. ತನಗೆ ಧರ್ಮ, ಅರ್ಥ, ಕಾಮ ಈ ತ್ರಿವರ್ಗವನ್ನು ಸಾಧಿಸಲಿಕ್ಕಾಗದೆ ಹೋದಾಗ ತ್ರಿವರ್ಗ ಅಂತ ಹೇಳ್ತಾರೆ. ಚತುರ್ವಿಧ ಪುರುಷಾರ್ಥಗಳು ಚತುರ್ವಿಧ, 4 ರೀತಿಯಾದ್ರು. ಆದರೆ ಧರ್ಮ, ಅರ್ಥ, ಕಾಮಗಳು ಆ ಮೋಕ್ಷವೆಂಬ ಕೊನೆಯ ಪುರುಷಾರ್ಥಕ್ಕೆ ಸಾಧನ ಆದ್ರಿಂದ ಇವುಗಳನ್ನ ಸಾಧನ ರೂಪವಾದಂತಹ ಪುರುಷಾರ್ಥ, ಅದು ಸಾಧ್ಯ ರೂಪವಾದಂತಹ ಪುರುಷಾರ್ಥ, ಇವು ಆ ಪುರುಷಾರ್ಥವನ್ನು ಕೊನೆಯ ಪುರುಷಾರ್ಥವನ್ನು ಸಾಧಿಸಲಿಕ್ಕಿರುವಂತಹ ಸಾಧನಗಳು ಅಂತ ನಾವು ತಿಳಿದುಕೊಳ್ಬೇಕು. ಸನ್ಯಾಸಾಶ್ರಮವೇ ಶ್ರೇಷ್ಠವಾದ್ದು ಅಂತ 4 ಆಶ್ರಮಗಳಲ್ಲೂ ಸನ್ಯಾಸಾಶ್ರಮವೇ ಶ್ರೇಷ್ಠವಾದ್ದು ಅಂತ ಜ್ಞಾನಿಗಳು ಹೇಳ್ತಾರೆ. ನಮಗೆ ಯಾವುದನ್ನು ನೇರವಾಗಿ ಶಾಸ್ತ್ರಗಳಿಂದ ತಿಳ್ಕೊಳ್ಳಿಕ್ಕೆ ಆಗೋದಿಲ್ವೋ ಅದನ್ನ ಈ ಜ್ಞಾನಿಗಳಾದವರು ಹೇಳಿದ ಮಾತಿನಿಂದ ತಿಳ್ಕೊಳ್ಬೇಕು. ಸನ್ಯಾಸಾಶ್ರಮ ಶ್ರೇಷ್ಠ ಅಂತ ಇಲ್ಲೆಲ್ಲ ಬಂತು, ಆದರೆ ಅದನ್ನು ಕೂಡ ನಾವು ಸರ್ವಮೂಲದಲ್ಲಿ ಆಚಾರ್ಯರು ಕೊಟ್ಟಂತಹ ಒಂದು ನಿರ್ಣಯಕ್ಕನುಸಾರವಾಗಿ ಗಮನಿಸಬೇಕು. ಸನ್ಯಾಸಾಶ್ರಮ ಶ್ರೇಷ್ಠ ಅಂತ ಹೇಳಿ ಎಲ್ಲರೂ ಅದನ್ನೇ ಸ್ವೀಕಾರ ಮಾಡುವಂತಿಲ್ಲ. ಗೃಹಸ್ಥಾಶ್ರಮವೂ ಶ್ರೇಷ್ಠವೇ. ಮಹಾಭಾರತವೇ ಅದನ್ನ ಆದಿಪರ್ವದ 1ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡಿದೆ. ಅಸ್ಯ ಕಾವ್ಯಸ್ಯ ಕವಯೋ ನ ಸಮರ್ಥ ವಿಶೇಷಣೆ. ಈ ಕಾವ್ಯವನ್ನ ಯಾವ ಜ್ಞಾನಿಗಳು ಕೂಡ ಯಾವ ಕವಿಗಳು ಕೂಡ ಮೀರಿಸಲಾರರು. ಇದನ್ನು ಮೀರಿಸುವಂತಹ ಮತ್ಯಾವ ಕಾವ್ಯವನ್ನು ಅವರು ಬರೆಯೋದು ಸಾಧ್ಯ ಇಲ್ಲ. ವಿಶೇಷಣೆ ಗೃಹಸ್ಥಸ್ಯ ಶೇಷಾಸ್ತ್ರಯ ಇವಾಶ್ರಮ. ಗೃಹಸ್ಥಾಶ್ರಮವನ್ನು ಬೇರೆಯವರು ಹೇಗೆ ಮೀರಲಾರರು, ಬೇರೆ ಆಶ್ರಮಗಳು ಹೇಗೆ ಮೀರಲಾರವೋ ಹಾಗೆ ಈ ಸನ್ಯಾಸಾಶ್ರಮವನ್ನು, ಈ ಮಹಾಭಾರತವನ್ನು ಕೂಡ ಬೇರೆ ಯಾರು ಮೀರಲಾರರು ಅಂತ ಮಹಾಭಾರತದಲ್ಲೇ ಬಂದಿದೆ. ಎಲ್ಲರೂ ಕೂಡ ತಾವು ಯಾವ ಆಶ್ರಮವನ್ನು ಸ್ವೀಕಾರ ಮಾಡಿದರೆ ತಮಗೆ ಉನ್ನತಿ ಆಗ್ತದೆ ಅಂತನ್ನೋದನ್ನ ತನ್ನ ಗುರುವಿನ ಮೂಲಕ ತಿಳ್ಕೊಂಡು ಆ ಪ್ರಕಾರ ಆಯಾ ಆಶ್ರಮದಲ್ಲಿ ಮುಂದುವರಿಬೇಕು ಅನ್ನುವುದು ಭಾಗವತ ತಾತ್ಪರ್ಯ ಮೊದಲಾದ ಕಡೆ ವರ್ಣಿತ ಆಗಿದೆ. ಭಾಗವತದ 11ನೇ ಸ್ಕಂದದಲ್ಲಿ ಬರುವಂತಹ ವಿಭೂತಿ ರೂಪಗಳನ್ನು ವರ್ಣನೆ ಮಾಡುವ ಭಾಗ, ಗೀತೆಯ 10ನೇ ಅಧ್ಯಾಯದಲ್ಲಿ ಬರುವಂತಹ ವಿಭೂತಿ ರೂಪವನ್ನು ವರ್ಣನೆ ಮಾಡುವ ಭಾಗ, ಅಲ್ಲೆಲ್ಲ ಈ ಸನ್ಯಾಸ ಹೇಗೆ ಶ್ರೇಷ್ಠ ಅಥವಾ ಗೃಹಸ್ಥಾಶ್ರಮ ಹೇಗೆ ಶ್ರೇಷ್ಠ ಇದ್ರ ಬಗ್ಗೆ ವರ್ಣನೆ ಬಂದಿದೆ. ಹೆಚ್ಚು ವಿವರಗಳನ್ನು ಇಲ್ಲಿ ನಾವು ನೋಡೋದು ಬೇಡ. ಅಥವಾ ಅನ್ಯಥಾತು ಪುರ್ವಾಣ ಶ್ರೇಯೋ ನಾಪ್ನೋತಿ ಮಾನವ. ಜ್ಞಾನಿಗಳ ಮೂಲಕ ವಿಷಯಗಳನ್ನು ಅಧ್ಯಯನ ಮಾಡದೆ ತಾನೇ ಧರ್ಮವನ್ನು ಅಪಾರ್ಥ ಮಾಡಿಕೊಂಡು ಮುಂದುವರೆದರೆ ಆತ ಶ್ರೇಯಸ್ಸನ್ನು ಹೊಂದೋದಿಲ್ಲ. ಆದ್ದರಿಂದ ಶೂದ್ರನಾದವನು ಯತಿಗಳ ಸೇವೆಯನ್ನು ಮಾಡಬೇಕು ಅಂತ ವರ್ಣನೆ ಮಾಡ್ತಾರೆ. ಈ ಲೋಕದಲ್ಲಿ ಯಾವ ಕಾರ್ಯವನ್ನು ಮಾಡಿದರೂ ಮರಣಾನಂತರದಲ್ಲಿ ಪರಲೋಕದಲ್ಲಿ ಅದರ ಫಲವನ್ನು ಅನುಭವಿಸ್ತಾನೆ ಅಥವಾ ಮುಂದಿನ ಜನ್ಮಗಳಲ್ಲಿ ಅದರ ಫಲವನ್ನು ಅನುಭವಿಸ್ತಾನೆ. ಯಾವುದೇ ಕಾರ್ಯವನ್ನು ಮಾಡುವಾಗ ಅಸೂಯೆ ಮಾಡದೆ ಆ ಕಾರ್ಯವನ್ನು ನಾವು ಮಾಡಬೇಕು. ನಮ್ಮ ಕಾರ್ಯವನ್ನ ನಾವು ಮಾಡುವಾಗ ಇನ್ನೊಬ್ಬರು ಏನು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋದು ನಮಗೆ ಮುಖ್ಯವಾಗಬಾರದು. ನಮಗೆ ಇರುವಂತಹ ಸ್ಥಿತಿಯಲ್ಲಿ, ನಾವಿರುವಂತಹ ಸ್ಥಿತಿಯಲ್ಲಿ, ನಾವಿರುವಂತಹ ಹಿನ್ನೆಲೆಯಲ್ಲಿ ಅತ್ಯುತ್ತಮವಾದಂತಹ ಒಂದು ಕಾರ್ಯವನ್ನು ಮಾಡುವುದು ನಮ್ಮ ಗುರಿಯಾಗಬೇಕು. ಇನ್ನೊಬ್ಬರಿಗೆ ನಮ್ಮನ್ನು ಹೋಲಿಸಿಕೊಳ್ಳುವುದು ಯಾವತ್ತೂ ಕೂಡ ಯೋಗ್ಯ ಅಲ್ಲ. ಅದು ಅಸೂಯತ ಅನ್ನೋದ್ರಿಂದ ತಿಳಿದು ಬರ್ತದೆ. ಪ್ರಿಯವಾದಿ ಆಗಬೇಕು, ಕ್ರೋಧವನ್ನು ಗೆದ್ದವನಾಗಿರಬೇಕು, ಆಲಸ್ಯವನ್ನು ದೂರ ಇಡಬೇಕು, ಕ್ಷಮಾಗುಣ, ಸತ್ಯ ಇದೆಲ್ಲವನ್ನೂ ಕೂಡ ಅಳವಡಿಸಿಕೊಂಡು ಆಪದ್ಭಾವೇನ ಕುರಿಯಾಧಿ ಶುಶ್ರೂಷಾಂ ಭಿಕ್ಷುಕಾಶ್ರಮೆ. ಅತ್ಯಂತ ಆಪತ್ತು ಬಂದಾಗ, ತುರ್ತು ಪರಿಸ್ಥಿತಿ ಬಂದಾಗ ಹೇಗೆ ಮನುಷ್ಯ ಕಾರ್ಯ ಮಾಡ್ತಾನೋ ಹಾಗೆ ಯತಿಗಳ ಸೇವೆಯನ್ನು ಮಾಡಬೇಕು. ಅಯಮ್ಮೆ ಪರಮೋ ಧರ್ಮ.
ತ್ವನೇನೇದಂ ಸುದುಸ್ತರಂ, ನನ್ನ ಶ್ರೇಷ್ಠವಾದ ಧರ್ಮ ಇದು. ಸಂಸಾರವನ್ನು ನಾನು ಹೀಗೆ ದಾಟ್ತೇನೆ, ಇದರಲ್ಲೇನು ಸಂಶಯ ಇಲ್ಲ. ನಾನು ಭಯವಿಲ್ಲದೆ ದೇಹವನ್ನು ತ್ಯಜಿಸ್ತೇನೆ. ವಿಭಯೋ ದೇಹ ಮುತ್ಸೃಜ್ಯ. ನಮ್ಮ ದೇಹದ ಗುರಿ ಏನು, ನಮ್ಮ ಜೀವಮಾನದ ಗುರಿ ಏನು? ಇಲ್ಲಿ ಹೇಳ್ತಿರೋದು ಶೂದ್ರನಿಗೆ ಮಾತ್ರ ಉಪದೇಶ ಅಲ್ಲ. ಸಾಯುವುದು ಒಂದಲ್ಲ ಒಂದು ದಿವಸ ನಮಗೆಲ್ಲರಿಗೂ ಕೂಡ ಇದ್ದೇ ಇದೆ. ಆಗ ಸಾಯುವಾಗ ಭಯ ಇಲ್ಲದೆ ಸಾಯುವುದು ನಮ್ಮ ಗುರಿ ಆಗಬೇಕು. ಆತಂಕಕ್ಕೊಳಗಾಗಿ ಸಾಯುವುದಕ್ಕೆ ಹೆದರಿ ಚಡಪಡಿಸುವುದನ್ನ ನಾವು ಬಿಟ್ಟು ಹೇಗೆ ಶಾಂತರಾಗಿ ಸಾಯಬೇಕು ಅಂತನ್ನೋದನ್ನ, ನಿಶ್ಚಿಂತರಾಗಿ ಸಾಯಬೇಕು ಅಂತನ್ನೋದನ್ನ ಮನುಷ್ಯ ಯೌವನದಲ್ಲಿದ್ದಾಗ ಅಭ್ಯಾಸ ಮಾಡಬೇಕು. ಇದು ಬಿಟ್ಟು ಬೇರೆ ಧರ್ಮ ನನಗೇನೂ ಇಲ್ಲ ಹೀಗೆ ಆಲೋಚನೆ ಮಾಡಿ ಆ ಶುಶ್ರೂಷ ಧರ್ಮವನ್ನು ಆಚರಣೆಗೆ ತರಬೇಕು. ನಿಷಿದ್ಧವಾದ ಭೋಜನವನ್ನು ಮಾಡಬಾರದು. ಭಗವನ್ನಿಷ್ಠವಾದ ಬುದ್ಧಿ, ಇಂದ್ರಿಯ ನಿಗ್ರಹ, ಕಾರ್ಯತತ್ಪರತೆ, ಇದರಲ್ಲಿ ಆತ ಮುಂದುವರಿಬೇಕು. ತನ್ನ ಎಲ್ಲ ಕಾರ್ಯಗಳನ್ನು ಯತಿಗಳಿಗೆ ಮಾಡಿ ತೋರಿಸಿ ತಾನೇನು ಮಾಡಿದ್ದೇನೆ ಅಂತನ್ನೋದನ್ನ ಅವರ ಗಮನಕ್ಕೆ ತರಬೇಕು. ಇದು ಅಕಲ್ಯಂ ಭವೇತ್ ಭಿಕ್ಷೋಹೋ, ಅವರಿಗೆ ಯಾವುದು ಮನಸ್ಸಿಗೆ ಹಿಡಿಸುವುದಿಲ್ಲವೋ ಅದನ್ನು ಮಾಡಬಾರದು. ಇದನ್ನ ಕೇವಲ ಶೂದ್ರನಾದವನು ಮಾಡಬಾರದು ಅಂತಲ್ಲ, ಬ್ರಾಹ್ಮಣನಾದವನು ಬೇರೆ ಯಾರೂ ಕೂಡ ಯತಿಗಳಿಗೆ ವಿರುದ್ಧವಾದನ್ನ ಮಾಡಲೇಬಾರದು. ಮನಸ್ಸು, ಕರ್ಮ, ಮಾತಿನಿಂದ ಅವರಿಗೆ ಹಿತಕರವಾದಂತಹ ಕಾರ್ಯವನ್ನು ಸಾಧಿಸಬೇಕು. ಅವರು ಬಂದಾಗ ಎದ್ದು ನಿಲ್ಲಬೇಕು. ಅವರು ಹೊರಟಾಗ ನಾವು ಹಿಂಬಾಲಿಸಬೇಕು. ಅವರು ಕೂತ್ಕೊಂಡಾಗ ಕೂತ್ಕೋಬೇಕು. ಅವರ ಪಾದಗಳನ್ನು ಒತ್ತಬೇಕು. ಅವರು ದಣಿದಾಗ ಅವರ ಪಾದ ಸೇವಾ ಮಾಡಬೇಕು. ಉದ್ವರ್ತನಾದಿನ ಧರ್ಮಲಬ್ಧವಾದ ತೈಲ ಅಂತಿದೆ. ಧರ್ಮಲಬ್ಧವಾದ ತೈಲ ಅಂದ್ರೆ ಆ ತೈಲವನ್ನ ನಾವು ತರಲಿಕ್ಕೆ ಏನು ಧನ ಖರ್ಚು ಮಾಡಿರ್ತೀವಿ ಅದು ಧರ್ಮಲಬ್ಧವಾಗಿರಬೇಕು ಅನ್ನುವುದು ಒಂದು ಅರ್ಥ. ಅದು ಆ ಕಡೆ ಇರಲಿ. ಅದು ಅಷ್ಟು ಮಾತ್ರ ಅಲ್ಲ, ಯತಿಗಳಿಗೆ ಪಾದ ಸೇವಾ ಮಾಡುವುದರಿಂದ ಯತಿಗಳಿಗೆ ಯಾವ ತೈಲದಿಂದ ಉದ್ವರ್ತನೆ ಮಾಡಿದರೆ ಉಪಯುಕ್ತ ಆಗ್ತದೆ ಅನ್ನೋದನ್ನು ಗಮನಿಸಿ ಆ ಧರ್ಮಗಳಿಗೆ ಅನುಸಾರವಾಗಿ ಈ ಉದ್ವರ್ತನಾದಿಗಳನ್ನು ಮಾಡಬೇಕು ಅಂತ ಅದರ ಅರ್ಥ. ರಾತ್ರಿ ಕಾರ್ಯವನ್ನೆಲ್ಲ ಮಾಡಿ ಮುಗಿಸಿ ಆ ಯತಿಗಳು ಮಲಗುವಾಗ ಅವರಿಗೆ ಹತ್ತಿರ ಒಂದು ಜಲಪಾತ್ರವನ್ನು ಇಟ್ಟು ರಾತ್ರಿ ಅವರಿಗೆ ಕಾಲು ತೊಳ್ಕೊಳ್ಳಿಕ್ಕೆ ಇತ್ಯಾದಿಗಳಿಗೆ ಅನುಕೂಲ ಆಗುವಂತೆ ಅವರಿಗೆ ಮತ್ತು ಸಮೀಪದಲ್ಲಿರುವಂತಹ ಜ್ಞಾನಿಗಳಿಗೆ ಎಲ್ಲಿಗೂ ಕೂಡ ನಮಸ್ಕಾರ ಮಾಡಬೇಕು. ಸ್ವಧರ್ಮಚಾರಿಣಾಂ ಚಾಪಿ ಮುಖಂ ಪೃಷ್ಟ್ವಾ ಅಭಿವಾದ್ಯ ಚ. ಕೇವಲ ಬ್ರಾಹ್ಮಣರು, ಯತಿಗಳು ಅವರಿಗೆ ನಮಸ್ಕಾರ ಮಾತ್ರ ಅಲ್ಲ, ತನ್ನ ಶೂದ್ರ ವರ್ಣದಲ್ಲಿಯೇ ಇದ್ದು ತನಗಿಂತ ಶ್ರೇಷ್ಠ ಸಾಧನೆ ಮಾಡಿದಂಥವ್ರು ಯಾರಿರ್ತಾರೆ ಅವರಿಗೂ ಕೂಡ ಗೌರವವನ್ನು ಕೊಡಬೇಕು, ಅವರ ಸೇವೆಯನ್ನು ಕೂಡ ಮಾಡಬೇಕು ಅಂತ ಅದರ ತಾತ್ಪರ್ಯ. ಮತ್ತೆ ಬೆಳಗಿನ ಜಾವದಲ್ಲಿ ಎದ್ದು ಸಮ್ಮಾರ್ಜನ, ಅನುಲೇಪನ, ಕಸ ಗುಡಿಸುವುದು ಇತ್ಯಾದಿಗಳನ್ನ ಮಾಡಬೇಕು. ಮತ್ತೆ ಅನುಲೇಪನ ಅಂದ್ರೆ ಸಾರಿಸುವುದು ಅಂತ ಅದರ ಅರ್ಥ. ಸಮ್ಮಾರ್ಜನ ಮಥೋ ಗತ್ವಾ ಕೃತ್ವಾ ಚ ಅಪಿ ಉಪಲೇಪನಂ, ನೆಲವನ್ನ ಸಗಣಿಯಿಂದ ಸಾರಿಸುವುದು ಇತ್ಯಾದಿಗಳನ್ನು ಮಾಡ್ತಾರೆ. ಇವೆಲ್ಲವೂ ಕೃತ್ಯಗಳು ಕೇವಲ ಶೂದ್ರ ಮಾಡ್ತಾನೆ ಅಂತಲ್ಲ, ಆಶ್ರಮದಲ್ಲಿರುವಂತಹ ಬೇರೆ ಶಿಷ್ಯರು ಮಾಡಿಯೇ ಮಾಡ್ತಾರೆ. ಅವನು ಕೂಡ ಇದನ್ನು ಮಾಡಬೇಕು. ಅವನ ತನ್ನ ಇಷ್ಟ, ತನ್ನ ಅನುಕೂಲ ಇತ್ಯಾದಿಗಳನ್ನು ಗಮನಿಸಿ ಅಂತ ಅದರ ತಾತ್ಪರ್ಯ. ಹೂವು ಇತ್ಯಾದಿಗಳನ್ನ ತಗೊಂಡು ಬರಬೇಕು. ತತಃ ಪುಷ್ಪ ಬಲಿಂ ದದ್ಯಾತ್ ಅಂತ ತಗೊಂಡು ಬರುವುದು ಅನ್ನೋದಕ್ಕಿಂತಲೂ ಹೂವಿನ ಪೂಜೆಯನ್ನು ಮಾಡಬೇಕು. ಹೂವಿನಿಂದ ಪೂಜೆಯನ್ನು, ಪುಷ್ಪ ಸಮರ್ಪಣೆಯನ್ನು ಮಾಡಬೇಕು. ಆಶ್ರಮದಲ್ಲಿರುವಂಥವರು ಸ್ವಾಧ್ಯಾಯ ಇತ್ಯಾದಿಗಳನ್ನ ಏನು ಮಾಡ್ತಾ ಇರ್ತಾರೆ, ಅವರ ಆ ಸ್ವಾಧ್ಯಾಯ ಮೊದಲಾದವುಗಳಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು.
ಅದರಂತೆ ಮತ್ತು ಯತಿಗಳು ತನ್ನ ಮೇಲೆ ಪ್ರೀತರಾಗುವಂತೆ ತನ್ನ ವರ್ತನೆ ಇರಬೇಕು. ನಾನು ಈ ಸನ್ಯಾಸಿಗಳಿಗೆ, ಈ ತ್ರಿವರ್ಣದಲ್ಲಿರುವಂತಹ ಶ್ರೇಷ್ಠರಿಗೆ ಪರಿಚಾರಕನಾಗಿದ್ದೇನೆ ಅನ್ನುವುದು ಅವನ ಎಚ್ಚರದಲ್ಲಿರಬೇಕು. ರಾಗ, ದ್ವೇಷ ಇತ್ಯಾದಿಗಳಿಂದ ದೂರ ಇರಬೇಕು. ಹೀಗೆ ನಾನು ಮಾಡಿ ಸದ್ಗತಿಯನ್ನು ಪಡ್ಕೊಳ್ತೇನೆ ಅನ್ನುವಂಥ ಇಚ್ಛೆ ಆತನಿಗಿರಬೇಕು. ಅಲ್ಲಿಗೆ ಒಂದು ಅಧ್ಯಾಯ ಸಮಾಪ್ತಿಯನ್ನು ಕಾಣ್ತಾ ಇದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅದೇ ಅಧ್ಯಾಯ ಮುಂದುವರಿತದೆ. ನತಥಾ ಸಂಪ್ರದಾನೇನಂತ ಮುಂದಿನ ಅಧ್ಯಾಯ. ಈ ಒಂದು ಶ್ರೇಷ್ಠವಾದಂಥ ಸೇವಾವನ್ನು ಮಾಡುವ ಮೂಲಕ ಅವನಿಗೇನು ಸದ್ಗತಿ ಸಿಕ್ಕಿತು, ಅದ್ಯಾವುದು ಬೇರೆ ದಾನ, ಉಪವಾಸ ಇತ್ಯಾದಿಗಳನ್ನು ಮಾಡಿದ್ರಿಂದಲೂ ಅವನಿಗೆ ಸಿಗುವುದಿಲ್ಲ. ನಾವು ಶುದ್ಧೀಕರಣ ಮಾಡುವಾಗ ಎಂಥ ಶುದ್ಧವಾದಂಥ ನೀರನ್ನು ತಗೊಳ್ತೀವೋ, ಶುದ್ಧವಾದ ನೀರಿನಿಂದ ತೊಳೆಯಲ್ಪಟ್ಟಂಥ ವಸ್ತುನೂ ಶುದ್ಧ ಆಗ್ತದೆ. ನೀರೇ ಅಶುದ್ಧವಾಗಿದ್ದರೆ ತೊಳೆಯುವಂಥ ವಸ್ತು ಕೂಡ, ತೊಳೆದ ವಸ್ತು ಕೂಡ ಅಶುದ್ಧವೇ ಆಗ್ತದೆ ಮತ್ತೆ. ಅದರಂತೆ ಈ ಶೂದ್ರನಾದವನು ಕೂಡ ಯಾವ ಥರದ ಜ್ಞಾನಿಯನ್ನ ಸೇವಿಸ್ತಾನೆ, ಅವನ ಗುಣಗಳನ್ನು ಇವನು ಕೂಡ ಪಡ್ಕೊಳ್ತಾನೆ. ಅಜ್ಞಾನಿಗಳನ್ನು ಸೇವಿಸಿದರೆ, ದುಷ್ಟರನ್ನು ಸೇವಿಸಿದರೆ ಅದರಂತೆ ಅವನು ಕೂಡ ದುರ್ಗುಣಗಳನ್ನೇ ಪಡಿತಾನೆ ಅಂತ ಅರ್ಥ. ಅದರ ತಾತ್ಪರ್ಯ ಅವನು ಶಮದಮಾದಿ ಸಂಪತ್ತಿ ಯಾರಲ್ಲಿದೆ ಅನ್ನೋದನ್ನು ಗಮನಿಸಿ ಅವರು ಸೇವಾ ಮಾಡಬೇಕು ಅಂತ ಅದರ ತಾತ್ಪರ್ಯ. ಉದಕ ಗ್ರಹಣಾಧ್ಯಯನ, ನೀರು ತರುವುದು, ಸ್ನಾನ ಮಾಡಿಸುವುದು ಇತ್ಯಾದಿ ಕ್ರಿಯೆಗಳನ್ನು ಅವನು ಮಾಡಬೇಕು. ಯಾರು ನಡೆದು ಬಳಲಿದ್ದಾರೆ, ವ್ಯಾಧಿಗ್ರಸ್ತರಾಗಿದ್ದಾರೆ, ಅವರು ಅಂಥವರ ಸೇವಾವನ್ನಂತೂ ವಿಶೇಷವಾಗಿ ಆತ ಮಾಡಬೇಕು. ಆ ಸನ್ಯಾಸಿಗಳಿಗೆ ಅವರ ದರ್ಭೆಯ ಆಸನದ ಮೇಲೆ ಅವರು ಕೂತ್ಕೊಳ್ತಾರೆ. ಅದರ ಯೋಗಕ್ಷೇಮ, ಭಿಕ್ಷಾಪಾತ್ರೆಗಳು ಇದೆಲ್ಲವನ್ನು ಕೂಡ ಈತ ಪಾಲಿಸಬೇಕು. ಅವುಗಳ ಕಾರ್ಯವನ್ನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನು. ಅವರ ನಿಯಮಗಳಿಗೆ, ವ್ರತಗಳಿಗೆ ತೊಂದರೆಯಾಗಿ ಅವರು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂತಹ ಪ್ರಸಂಗ ಯಾವತ್ತೂ ಬರಬಾರದು. ಅದಕ್ಕೆ ಈತನು ಕೂಡ ತನ್ನ ಸಹಕಾರವನ್ನು ಕೊಡಬೇಕು. ವ್ಯಾಧಿತಾನಾಂತು ಪ್ರಯತಃ ಚೇರ ಪ್ರಕ್ಷಾಲನಾದಿಭಿಹಿ, ಅವರು ರೋಗಗ್ರಸ್ತರಾಗಿದ್ದರೆ ಅವರ ವಸ್ತ್ರಗಳನ್ನು ಒರೆದು ಔಷಧಾದಿಗಳನ್ನು ತಂದು ಅವರಿಗೆ ಉಪಚಾರ ಮಾಡಬೇಕು. ಔಷಧಗಳನ್ನು ಅರೆಯುವುದು, ಅದನ್ನು ಅನುಲೇಪ ಮಾಡುವುದು, ಬೇರೆ ಬೇರೆ ಥರದ ಸೇವನೆ ಮಾಡಲಿಕ್ಕಾಗಿರುವಂತಹ ಚೂರ್ಣಗಳನ್ನು ತಯಾರು ಮಾಡುವುದು, ಕಷಾಯಗಳನ್ನು ತಯಾರು ಮಾಡುವುದು, ಮತ್ತು ಏನಾದರೂ ಕಾರ್ಯ ಅವರಿಗೆ ಬೇಕಾಗಿದ್ರೆ ಅದನ್ನೆಲ್ಲವನ್ನು ಕೂಡ ಮಾಡಬೇಕು. ಭಿಕ್ಷಾಟನ ಅಭಿಗಚ್ಚೇತ ಭಿಷಜಶ್ಚ ವಿಪಶ್ಚಿತ, ಭಿಕ್ಷಾಟನೆಯನ್ನ ಮಾಡಬೇಕು, ಅದು ಅವನ ಪ್ರವೃತ್ತಿ ಆಗಿರಬೇಕು. ವೈದ್ಯರ ಮತ್ತು ಜ್ಞಾನಿಗಳ ಮನೆಗೆ ಹೋಗಿ ಅಲ್ಲಿಂದ ಈ ಔಷಧಾದಿಗಳನ್ನು ತರಬೇಕು ಅಂತ ಅದರ ತಾತ್ಪರ್ಯ ಕಾಣಿಸ್ತದೆ. ಈ ಭಿಕ್ಷಾಟನೆ ಮಾಡುವುದು ಅನ್ನೋದು ಕೂಡ ವಿಚಿತ್ರವಾಗಿದೆ. ಅವನು ತನ್ನ ಆಹಾರಕ್ಕಾಗಿ ಆ ಆಶ್ರಮದಲ್ಲಿದ್ದ ಆಹಾರವನ್ನೇ ಸ್ವೀಕಾರ ಮಾಡ್ತಿರ್ತಾನೆ. ಆ ಯತಿಗಳು ಯಾವ ಆಹಾರವನ್ನು ಸ್ವೀಕಾರ ಮಾಡ್ತಾನೋ ಅದನ್ನೇ ಇವನು ಸ್ವೀಕಾರ ಮಾಡ್ತಾನೆ. ಹಾಗಿರುವಾಗ ಈತನಿಗೆ ಪ್ರತ್ಯೇಕ ಭಿಕ್ಷಾಟನೆ ಯಾಕೆ ಅಂತ ಅನ್ನೋದು ಅರ್ಥ ಆಗೋದಿಲ್ಲ. ಅಥವಾ ವೈದ್ಯರ ಮತ್ತು ಜ್ಞಾನಿಗಳ ಮನೆಗೆ ಹೋಗಿ ಅಲ್ಲಿ ಈ ಯತಿಗಳ ಉಪಚಾರಕ್ಕೆ ಬೇಕಾದ ವಸ್ತುಗಳನ್ನ ಬೇಡಿ ತರಬೇಕು ಅಂತ ಇಷ್ಟೇ ಅರ್ಥ. ಭಿಕ್ಷೆ ಬೇಡಬೇಕು, ಆಹಾರದ ಭಿಕ್ಷೆ ಬೇಡಬೇಕು ಅಂತ ಅರ್ಥ ನಾವು ಮಾಡಬೇಕಾಗಿಲ್ಲ. ಹಾಗೂ ಒಂದು ಅರ್ಥ ಆಗಬಹುದು. ಯಶ್ಚ ಪ್ರೀತಮನಾದದ್ಯಾತ್ ಆದದ್ಯಾತ್ ಭೇಷಜಂ ನರಃ ಅಶುದ್ಧಯಾ ಹಿ ದತ್ತಾನಿ ತಾನಿ ಅಭೋಕ್ಷ್ಯಾಣಿ ಭಿಕ್ಷುಭಿಃ. ಈಗ ಯತಿಗಳು ಏನು ಮಾಡಬೇಕು ಅಂತ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪ್ರೀತಿಯಿಂದ ಹೀಗೆ ಔಷಧಗಳನ್ನ ಅವರಿಗೆ ಸಮಾಜ ಕೊಟ್ಟರೆ ಅದನ್ನು ಅವರು ಸ್ವೀಕರಿಸಬೇಕು. ಅಶುದ್ಧೆಯಿಂದ ಕೊಟ್ಟದ್ದನ್ನ, ತಾತ್ಸಾರದಿಂದ ಕೊಟ್ಟದ್ದನ್ನ ಯತಿಗಳು ಸ್ವೀಕಾರ ಮಾಡಬಾರದು. ಆದ್ರಿಂದ ಅವರ ಪರಿಚರ್ಯೆಗಾಗಿರುವಂತಹ ವ್ಯಕ್ತಿಗಳು ಕೂಡ ಅಂತಹ ಶ್ರದ್ಧಾವನ್ನ ಯಾವತ್ತೂ ಕಾಪಾಡಿಕೊಳ್ಳಬೇಕು ಅಂತ ಅದರ ಅರ್ಥ. ಶ್ರದ್ಧಾದಿಂದ ದತ್ತವಾದದ್ದೇನಿದೆ ಅದರಿಂದ
ಧರ್ಮ ಪ್ರಾಪ್ತಿ ಮತ್ತು ವ್ಯಾಧಿ ನಾಶವೂ ಆಗ್ತದೆ. ಹೀಗೆ ತನ್ನ ಜೀವಮಾನದುದ್ದಕ್ಕೂ ಸೇವೆಯನ್ನ ಶೂದ್ರನಾದವನು ಮಾಡಬೇಕು. ಶೀತ, ಉಷ್ಣ, ಸುಖ, ದುಃಖ ಇವೆಲ್ಲ ಸ್ವಾಭಾವಿಕವಾಗಿ ಬಂದು ಹೋಗ್ತವೆ. ಜೀವಮಾನದಲ್ಲಿ ಪ್ರತಿಯೊಬ್ಬನಿಗೂ ಇದು ಬರುವಂಥವೇ. ಗುಣಕಾರ್ಯವಾದಂತಹ ವಸ್ತುಗಳಿವೆ. ಗುಣಾತ್ಮಕ ಸತ್ವರಜಸ್ತಮೋ ಗುಣಗಳ ಮೇಲಾಟದಿಂದ ಇಂಥ ಎಲ್ಲ ಸಂಗತಿಗಳನ್ನು ಜೀವಮಾನದಲ್ಲಿ ಅನುಭವಿಸಲೇಬೇಕಾಗ್ತದೆ. ಅವುಗಳಿಗೆ ನಾವು ಬಲಿಯಾಗಿ ದುಃಖಿಗಳಾಗಬಾರದು. ಮೇಧಾವಿ ಆದವನು, ಬ್ರಾಹ್ಮಣನೇ ಇರ್ಬೋದು, ಶೂದ್ರನೇ ಇರ್ಬೋದು, ಅವನು ಹೀಗೆ ತಿಳ್ಕೊಂಡು ಪದ್ಮಪತ್ರದ ಮೇಲಿರುವ ನೀರಿನಂತೆ, ಪದ್ಮಪತ್ರ ನೀರನ್ನು ಹೇಗೆ ಅಂಟಿಸಿಕೊಳ್ಳುವುದಿಲ್ವ ಹಾಗೆ ಪಾಪಲೇಪವನ್ನು ಹೊಂದದೆ ಆತ ಜ್ಞಾನಿಯಾಗಿ ಸಮಾಧಾನ ಚಿತ್ತನಾಗಿ ಬದುಕಬಲ್ಲ. ಇಲ್ಲಿಗೂ ಒಂದು ಅಧ್ಯಾಯ ಸಮಾಪ್ತವಾಗಿದೆ. ಮುಂದಿನ ಅಧ್ಯಾಯವನ್ನು ಮತ್ತೆ ಹೀಗೆ ನೋಡೋಣ. ಯತಿಗಳು ಸಂತೋಷ ಪಡುವಂತೆ ಈ ವ್ಯಕ್ತಿಯ ಆಚರಣೆ ಇರಬೇಕು. ಎಲ್ಲಾ ಸೇವೆಗಳನ್ನು ಮಾಡಬೇಕು. ಅವರಿಗೆ ಅಪರಾಧ ಮಾಡಬಾರದು, ತಿರಸ್ಕಾರ ಮಾಡಬಾರದು, ಅವರಿಗೆ ಕೋಪ ಬರುವಂತಹ ಮಾತುಗಳನ್ನು ಆಡಬಾರದು. ಅವರು ಕುಪಿತರಾದರೆ ಅವರನ್ನು ಸಮಾಧಾನ ಪಡಿಸಬೇಕು, ಹಿತವಾದ್ದನ್ನು ಮಾಡಬೇಕು. ಅವರು ಸಿಟ್ಟಾದಾಗ ಎದುರಿಗೆ ಅವರಿಗೆ ಮಾತನಾಡುವಂಥ ಪ್ರಯತ್ನ ಮಾಡಬಾರದು. ಅವರೇನಾದರೂ ಕುಪಿತರಾಗಿದ್ದಾಗ ಅವರನ್ನೇನು ಕೇಳಲಿಕ್ಕೆ ಹೋಗಬಾರದು. ನ್ಯಾಯಲಬ್ಧವಾಗಿ ದೈವಲಬ್ಧವಾಗಿ ಏನು ಬಂದಿದೆಯೋ ಅದನ್ನ ಸ್ವೀಕಾರ ಮಾಡಿ ಸಂತೋಷದಿಂದ ಬದುಕಬೇಕು ಅಂತ ಅರ್ಥ. ಯಾರು ಈ ಜಗತ್ತಿನಲ್ಲಿ ಕೋಪ ಸ್ವಭಾವ ಉಳ್ಳವರಾಗಿದ್ದಾರೋ ಅಂಥವರಿಂದ ದೂರ ಇರಬೇಕು. ಜ್ಞಾನ ವಿದ್ವೇಷಕಾರಿತಃ, ಯಾರು ಶ್ರವಣ ಮನನ ಧ್ಯಾನ ಮೊದಲಾದಂತಹ ಏನು ಜ್ಞಾನದ ಕಾರ್ಯಗಳಿವೆ ಇವುಗಳಿಂದ ದೂರ ಇದ್ದಾರೆ, ಇವುಗಳು ಯಾರಿಗೆ ಬೇಕಾಗಿಲ್ಲ, ಅಂಥವರಿಂದ ಈ ಶೂದ್ರನಾದವನು ಪ್ರತಿಯೊಬ್ಬನೂ ಕೂಡ ದೂರನೇ ಇರಬೇಕು. ಸಕಲ ಸ್ಥಾವರ ಜಂಗಮ ಪ್ರಾಣಿಗಳ ಬಗ್ಗೆ ದಯೆ ಇರಬೇಕು. ನನ್ನ ಬಗ್ಗೆ ಹೇಗೋ ಹಾಗೆ ಮತ್ತೊಬ್ಬನ ಬಗ್ಗೆನೂ ಕೂಡ ಸಮಾನವಾದಂತಹ ದೃಷ್ಟಿಕೋನ ಇರಬೇಕು. ಎಲ್ಲ ಕಡೆಯೂ ಪರಮಾತ್ಮನಲ್ಲಿ ಎಲ್ಲ ಜೀವರನ್ನು ನೋಡಬೇಕು. ಭಗವದ್ಗೀತಾದಲ್ಲಿ ಬಂದ ಮಾತಿದೆ, ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚ ಆತ್ಮನೆ. ಇಂಥ ದೃಷ್ಟಿಕೋನ ಇಟ್ಕೊಂಡವನು ಸದ್ಗತಿಯನ್ನು ಪಡಿತಾನೆ. ತನ್ನ ಚಾಪಲ್ಯಕ್ಕಾಗಿ ಹಿಂಸೆ ಮಾಡಬಾರದು, ಅಹಿಂಸೆಯನ್ನೂ ಮಾಡಬಾರದು. ಅಹಿಂಸೆಯನ್ನು ಮಾಡಿ ತನ್ನ ಚಾಪಲ್ಯಕ್ಕಾಗಿ ತನ್ನ ಪ್ರತಿಷ್ಠೆಗಾಗಿ ಅಹಿಂಸೆಯೂ ಬೇಡ, ಹಿಂಸೆಯೂ ಬೇಡ. ಎಲ್ಲವೂ ಕೂಡ ಧರ್ಮಕ್ಕಾಗಿ ಹಿಂಸೆ, ಧರ್ಮಕ್ಕಾಗಿ ಅಹಿಂಸೆ. ಹೀಗೆ ಬದುಕಿದ್ರೆ ದೋಷಲಿಪ್ತನಾಗ್ತಾನೆ, ವಿವೇಕದಿಂದ ತನ್ನ ಪಾಪಗಳನ್ನು ಕಳ್ಕೋತಾನೆ. 4 ವಿಧವಾದಂತಹ ಪ್ರಾಣಿಗಳಿವೆ. ಜರಾಯುಜ, ಅಂಡಜ ಮೊದಲಾದ ಪ್ರಾಣಿಗಳು. ನಿಶ್ಚಯಾರ್ಥಂ ವಿಬುದ್ಧಾನಾಂ ಪ್ರಾಯಶ್ಚಿತ್ತಂ ವಿಧೀಯತೆ. ಹಿಂಸಾ ಯಥಾ ಅನ್ಯಾವಿಹಿತ ಯಥಾ ತಥಾ ದೋಷಂ ಪ್ರಯೋಜಯೇತ್. ಹಿಂಸೆ ನಮಗೆ ಬೇಡ ಅಂತಿದ್ರೆ, ಆಹಾರಕ್ಕಾಗಿ ನಾವು ಮಾಡುವಂತಹ ಹಿಂಸೆ ಇತ್ಯಾದಿಗಳೇನಿವೆ ಅವು ನಮಗೆ ಬೇಡ ಅಂತ ಆದ್ರೆ ಅದಕ್ಕೆ ತಕ್ಕಂಥ ಪ್ರಾಯಶ್ಚಿತ್ತವನ್ನು ಕೂಡ ಶಾಸ್ತ್ರದಲ್ಲಿ ಹೇಳ್ತಾರೆ. ವಿಬುದ್ಧರು ಅಂತಂದ್ರೆ ತಿಳುವಳಿಕೆ ಇರುವವರು ಅಂತ ಅರ್ಥ. ಅವರಿಗಾಗಿ ಒಂದು ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ. ಶಾಸ್ತ್ರವಿಹಿತವಾದ ಹಿಂಸೆ ಯಾವುದು, ಶಾಸ್ತ್ರವಿಹಿತವಲ್ಲದ ಹಿಂಸೆ ಯಾವುದು ಅಂತನ್ನೋದನ್ನ ಶಾಸ್ತ್ರಗಳ ಮೂಲಕವೇ ತಿಳಿದುಕೊಳ್ಬೇಕು. ಯಥೋಪದಿಷ್ಟಂ ಗುರುಣ, ಗುರು ಹೇಳಿದಂತೆ ಬದುಕುವಂತ ಶಿಷ್ಯ ಏನಿದ್ದಾನೆ ಅವನಿಗೆ ಯಾವ ಪಾಪ ದೋಷ ಇತ್ಯಾದಿಗಳು ಯಾವುದು ಕೂಡ ಬರೋದಿಲ್ಲ. ಇದು ಶಾಸ್ತ್ರ ಸಿದ್ಧವಾದದ್ದು. ಮತ್ತೆ ಚತುರ್ಮುಖ ಬ್ರಹ್ಮನಿಂದಲೇ ಈ ಜಗತ್ತಿನಲ್ಲಿ ಬಳಕೆಗೆ ತರಲ್ಪಟ್ಟಂತ ಒಂದು ಧರ್ಮ ಇದು. ಒಬ್ಬ ವಿವೇಕಿಯಾದಂಥ ಶೂದ್ರನು ಕೂಡ ಹೀಗೆ ಬದುಕುವುದಾದರೆ ಅವನು ಅತ್ಯಂತ ಶ್ರೇಷ್ಠ ಅಂತ ಕರೆಸ್ಕೋತಾನೆ. ಕಿಂಪುನರ್ಯೋ ನಿಷೇವತೆ, ಇದರಲ್ಲಿ ಮತ್ತೆ ಒಬ್ಬ ಸಾಮಾನ್ಯನಾದವನೇ ಹೀಗೆ ಸದ್ಗತಿಯನ್ನು ಪಡಿತಾನೆ, ಮೇಲ್ಮಟ್ಟಕ್ಕೆ ಏರ್ತಾನೆ ಅಂತಂದ್ರೆ ಅಸಾಮಾನ್ಯನಾಗಿ ತಿಳುವಳಿಕೆ ಇರುವಂತಹ ವ್ಯಕ್ತಿ ಏನಿದ್ದಾನಲ್ಲ
ಅವನು ಇನ್ನಷ್ಟು ಶ್ರೇಷ್ಠವಾದಂತಹ ಸದ್ಗತಿಯನ್ನು ಪಡಿತಾನೆ ಮತ್ತು ಮೇಲ್ಮಟ್ಟಕ್ಕೆ ಏರ್ತಾನೆ ಅಂತ ನಾವು ಹೇಳಬೇಕಾದ್ದಿಲ್ಲ. ನ ಶೂದ್ರ ಪತತೆ ಕಶ್ಚಿತ್, ಯಾವತ್ತೂ ಶೂದ್ರನಿಗೆ ಪತನ ಅನ್ನೋದಿಲ್ಲ. ಮತ್ತೆ ಸಂಸ್ಕಾರ ಮರ್ಹತಿ, ವೈದಿಕ ಸಂಸ್ಕಾರಗಳು ಮೊದಲಾದ್ದು ಆತನಿಗೆ ಇಲ್ಲದೆ ಇರಬಹುದು, ಧರ್ಮದಲ್ಲಿ ಅಧಿಕಾರ ಇಲ್ಲದೆ ಇರಬಹುದು, ಆದರೆ ಆತನಿಗೆ ಪತನ ಅಂತ ಅನ್ನೋದು ಯಾವತ್ತೂ ಇಲ್ಲ. ಸರ್ವವರ್ಣಗಳಿಗೂ ಅನುಗ್ರಹ ಮಾಡುವಂತಹ, ಸರ್ವವರ್ಣಗಳಿಗೂ ಉಪಯುಕ್ತವಾಗುವಂತಹ ಒಂದು ಧರ್ಮವನ್ನ ಬೋಧನೆ ಮಾಡಲಿಕ್ಕೋಸ್ಕರ ಮನುವೇ ಇದನ್ನು ಹೇಳಿದ್ದಾನೆ, ಸ್ವಯಂಭೂ ಮನು ಹೇಳಿದ್ದಾನೆ ಅಂತ ತಿಳ್ಕೊಳ್ಬೇಕು. ಯಾವಾಗಾದರೂ ಒಬ್ಬ ಸ್ತ್ರೀಯನ್ನು ಬಲಾತ್ಕರಿಸಿದರೆ ಅಂಥವನಿಗೆ ಒಂದು ವರ್ಷದವರೆಗೆ ಅಲ್ಪ ಆಹಾರವನ್ನು ಕೊಟ್ಟು ನೆಲದ ಮೇಲೆ ಮಲಗುವಂತೆ ಆತನಿಗೆ ಶಿಕ್ಷೆಯನ್ನು ವಿಧಿಸಬೇಕು. ಆಗ ಆತನ ಪಾಪ ಪರಿಹೃತ ಆಗ್ತದೆ. ಮುಂದೆ ಆತ ತನ್ನ ಸೇವೆಯನ್ನು ಮುಂದುವರಿಸಬಹುದು. ಸ್ತ್ರೀಕೃತಂ ಸ್ತ್ರೀಯ ಬಲಾತ್ಕಾರೇಣ ಕೃತಂ ಉಪಯಾತಂ, ಇದನ್ನು ಲಕ್ಷಾಲಂಕಾರದಲ್ಲಿ ಹೀಗೆ ವರ್ಣನೆ ಮಾಡಿದ್ದಾರೆ. ಅನ್ನಾವಕಾಶ ಶಯನಂ, ಅನ್ನಸ್ಯ ಅವಕಾಶ ಉದರೇ ಅವಕಾಶ ಯಥಾಭವತಿ, ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಕೊಟ್ಟು, ಸ್ಥಂಡಿಲ ಶಯನಂ ನೆಲದ ಮೇಲೆ ಮಲಗಿಸಿ, ಒಂದು ಸಂವತ್ಸರದವರೆಗೆ ಅವನಿಗೆ ಶಿಕ್ಷೆ ಕೊಟ್ಟು ಮುಂದೆ ಆತನನ್ನು ಶುದ್ಧ ಮಾಡಬೇಕು ಅಂತ ಅದರ ತಾತ್ಪರ್ಯ. ಪಾಠ ಬಹಳ ಅಸ್ತವ್ಯಸ್ತವಾಗಿದೆ. ಕೆಲವು ಕಡೆ ಅನ್ನಾವಕಾಶ ಶಯನ ಅಂತಿದ್ರೆ, ಇನ್ನು ಕೆಲವು ಕಡೆ ಅಭ್ರಾವಕಾಶ ಶಯನ ಅಂತಿದೆ. ತನ್ನ ವರ್ಣದವಳ ಸಮಾಗಮವನ್ನೇ ಆತ ಮಾಡಿದ್ದಾಗ ಇದು ಅವನಿಗೆ ಪ್ರಾಯಶ್ಚಿತ್ತ. ಸಮಾಗಮ ಅಂದ್ರೆ ತನ್ನ ಪತ್ನಿ ಅಲ್ಲದವಳು ಬೇರೊಬ್ಬರನ್ನ ಆತ ಬಲಾತ್ಕರಿಸಿದ್ರೆ ಇದು ಆತನಿಗೆ ಪ್ರಾಯಶ್ಚಿತ್ತ. ತನಗಿಂತ ಹೀನಳಾದವಳ ಸಮಾಗಮೇನಾದರೂ ಆತರ ಮಾಡಿದ್ರೆ ಅವನಿಗೆ ಇನ್ನೂ ಹೆಚ್ಚಿನ ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ. ಇದರ ಅರ್ಧದಷ್ಟು ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ. ಅಂದ್ರೆ 6 ತಿಂಗಳ ಪ್ರಾಯಶ್ಚಿತ್ತ ಅಂತ ಅದರ ಅರ್ಥ ಆಗಬಹುದು. ವೈಶ್ಯ ಸ್ತ್ರೀ ಸಮಾಗಮವನ್ನು ಬಲಾತ್ಕಾರದಿಂದ ಮಾಡಿದ್ರೆ 3 ವರ್ಷ ಕಾಲ, ಕ್ಷತ್ರಿಯ ಸ್ತ್ರೀ ಸಮಾಗಮವನ್ನು ಮಾಡಿದ್ರೆ 6 ವರ್ಷ ಕಾಲ, ಬಲಾತ್ಕಾರದ ಸಮಾಗಮಕ್ಕೆ 6 ವರ್ಷದ ಪ್ರಾಯಶ್ಚಿತ್ತ. ಬ್ರಾಹ್ಮಣ ಸ್ತ್ರೀ ಸಮಾಗಮವನ್ನು ಬಲಾತ್ಕಾರದಿಂದ ಮಾಡಿದ್ರೆ 12 ವರ್ಷದ ಪ್ರಾಯಶ್ಚಿತ್ತವನ್ನ ಅವನಿಗೆ ವರ್ಣನೆ ಮಾಡಿದ್ದಾರೆ. ಬ್ರಾಹ್ಮಣ್ಯಾತು ಸಮೇತಸ್ಯ ಸಮಾಹ 12 ಕೀರ್ತಿತಾಃ. ಅಥವಾ ಅವನನ್ನ ಚಿತಾಗ್ನಿಯಲ್ಲಿ ಮಲಗಿಸಬೇಕಂತ, ಮಲಗಿಸಿ ಆತನ ಶಿಕ್ಷೆ ಕೊಡಬೇಕು. ಆತನಿಗೆ ಶಿಷ್ಣಾವಪಾತನಾದ್ವಾಪಿ ವಿಶುದ್ಧಿಂ ಸಮವಾಪ್ನುಯಾತ್, ಆತನ ಶಿಷ್ಣವನ್ನೇ ಕತ್ತರಿಸಬೇಕು, ಇದರಿಂದ ಆತನಿಗೆ ಶುದ್ಧಿ ಆಗ್ತದೆ. ಇದನ್ನು ಗಮನಿಸಬೇಕು. ಶೂದ್ರನಿಗಿಂತ ಕಠೋರವಾದ ಶಿಕ್ಷೆಯನ್ನು ಕೊಡಬೇಕು, ಆತನನ್ನು ದಂಡಿಸಬೇಕು ಅಂತ ಶಾಸ್ತ್ರದ ಉದ್ದೇಶ ಅಲ್ಲ. ಯಾರು ವ್ಯಭಿಚಾರ ಮಾಡಿದ್ದಾನೆ ಅವನು ತನ್ನ ಶಿಷ್ಣವನ್ನು ತಾನೇ ಕತ್ತರಿಸಿಕೊಂಡು ಉತ್ತರ ದಿಕ್ಕಿನ ಕಡೆಗೆ ನಡೀತಾ ಹೋಗಬೇಕು. ಎಲ್ಲಿ ಬೀಳ್ತಾನೋ ಅವಾಗ ಬಿದ್ದು ಮರಣಿಸ್ತಾನೋ ಆವಾಗ ಅವನಿಗೆ ಶುದ್ಧಿ. ನಡೆಯುವುದನ್ನು ನಿಲ್ಲಿಸಬಾರದು ಅಂತ ಕೇವಲ ಶೂದ್ರನಿಗಲ್ಲದೆ ಎಲ್ಲರಿಗೂ ಕೂಡ ಪ್ರಾಯಶ್ಚಿತ್ತವನ್ನ ಶಾಂತಿ ಪರ್ವದಲ್ಲಿ ಹೇಳಿದ್ದಾರೆ, ಪ್ರಾಯಶ್ಚಿತ್ತದ ಅಧ್ಯಾಯಗಳಲ್ಲಿ. ಆ ಎಲ್ಲ ಶಾಂತಿ ಪರ್ವದ ಉಲ್ಲೇಖಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಕೇವಲ ಶೂದ್ರನಿಗಿಂತ ಒಂದು ದಂಡನೆಯನ್ನು ವಿಧಿಸಿದ್ದಾರೆ ಅಂತ ಅದನ್ನು ಸಂಕುಚಿತ ದೃಷ್ಟಿಯಿಂದ ಗಮನಿಸಬಾರದು. ಅನಸ್ಥಿ ಬಂಧಮೇಕಂತೂ ಯದಿ ಪ್ರಾಣೈರ್ ವಿಯೋಜಯೇತ್, ಎಲುಬುಗಳು ಇಲ್ಲದಂತಹ ಪ್ರಾಣಿಯನ್ನೇನಾದ್ರೂ ಕೊಂದರೆ 1 ದಿವಸ ಉಪವಾಸ ಮಾಡಬೇಕು, 12 ಬಾರಿ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ 12. ತ್ರಿಸ್ನಾನಂ, ಮುಂದೆ ನೀರಿನಲ್ಲಿ 3 ಬಾರಿ ಸ್ನಾನ ಮಾಡಿ ಪಾಪದಿಂದ ಶುದ್ಧನಾಗಬೇಕು. ಎಲುಬಿರುವ ಪ್ರಾಣಿಯಾದ್ರೆ ಇದರ ದುಪ್ಪಟ್ಟು ಪ್ರಾಯಶ್ಚಿತ್ತವನ್ನ ವರ್ಣನೆ ಮಾಡ್ತಾರೆ. ಅನೇನ ವಿಧಿನಾವಾಪಿ ಸ್ಥಾವರೇಶು ನ ಸಂಶಯ, ಸ್ಥಾವರ ಪ್ರಾಣಿಗಳು ವೃಕ್ಷಾದಿಗಳ ನಾಶ ಮಾಡಿದ್ರು ಕೂಡ ಇಂಥದೇ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಬೇಕು. ಈ ತರದ ಪ್ರಾಯಶ್ಚಿತ್ತಾದಿಗಳನ್ನ ಯಥಾಯೋಗ್ಯವಾಗಿ ಮಾಡಿಕೊಂಡ್ರೆ ದೇಹದಿಂದ ಮತ್ತೆ ಪಾದದಿಂದ ಅಥವಾ ಹಸ್ತದಿಂದ ಏನೇನು ಪಾಪಗಳನ್ನು ಮಾಡಿರ್ತಾನೆ, ಕಾಯಿನ ಪದ್ಭ್ಯಾಂ ಹಸ್ತಾಭ್ಯಾಂ,
ಆ ಮಾಡಿದಂತಹ ದೋಷಗಳಿಂದ ಈ ವ್ಯಕ್ತಿ ಮುಕ್ತನಾಗ್ತಾನೆ. ಅದುಷ್ಟಂ ಕ್ಷಪಯೇದ್ಯಸ್ತು ಸರ್ವವರ್ಣೇಶು ವಾಚಯೇತ್. ದುಷ್ಟವಲ್ಲದ ಒಂದು ಸಾಧು ಪ್ರಾಣಿಯನ್ನು ಕೊಂದರೆ ತಾನು ಇಂಥ ಕಾರ್ಯವನ್ನು ಮಾಡಿಬಿಟ್ಟೆ ಅಂತನ್ನೋದನ್ನ ಆತ ಎಲ್ಲಾ ವರ್ಣದವರಿಗೂ ಹೇಳಬೇಕು. ಅವನಿಗೂ ಕೂಡ ಹಿಂದೆ ಹೇಳಿದ ಪ್ರಾಯಶ್ಚಿತ್ತದ 8 ಪಟ್ಟು ತಸ್ಯಾಪಿ ಅಷ್ಟಗುಣಂ ವಿದ್ಯಾತ್ ಪ್ರಾಯಶ್ಚಿತ್ತಂ ತದೇವ ತತ್. 8 ಪಟ್ಟು ಪ್ರಾಯಶ್ಚಿತ್ತವನ್ನು ಹೇಳಬೇಕು. ಅನೇಕ ಪಾಪಗಳನ್ನ ಕೆಲವು ಬಾರಿ ನಾವು ಮನಸ್ಸಿನಿಂದ ಮಾಡ್ತೇವೆ, ಕೆಲವು ಸರಿ ನಾವು ಹೀಗೆ ಮಾಡುವವರಿದ್ದೇವೆ ಅಂತ ಮಾತಿನಿಂದ ಆಡಿ ತೋರಿಸ್ತೇವೆ, ಕೆಲವು ಸರಿ ಅದನ್ನು ಕ್ರಿಯಾತ್ಮಕವಾಗಿ ಮಾಡ್ತೇವೆ. ಕರ್ಮವನ್ನು ಮಾಡಿದರೆ 4 ಪಟ್ಟು ಪ್ರಾಯಶ್ಚಿತ್ತ, ಕೇವಲ ಮಾತಿನಿಂದ ಮಾಡುವ ಪಾಪದ ಬಗ್ಗೆ ಹೇಳಿಕೊಂಡ್ರೆ ಅದರ 2 ಭಾಗ ಅಂದ್ರೆ ಅರ್ಧ ಪ್ರಾಯಶ್ಚಿತ್ತ, ಕೇವಲ ಮನಸ್ಸಲ್ಲಿ ಮಾತ್ರ ಆಲೋಚನೆ ಮಾಡಿದರೆ 1 ಭಾಗ ಮಾತ್ರ ಪ್ರಾಯಶ್ಚಿತ್ತ ಅಂತ ತಿಳಿದುಕೊಳ್ಬೇಕು. ಹೀಗೆ ಒಂದೊಂದು ಪಾಪಗಳಿಗೆ ಏನೇನು ದೋಷ ಇದೆ ಅಂತ ಅನ್ನೋದನ್ನು ತಿಳ್ಕೊಂಡು ಆ ಪಾಪಗಳಿಂದ ದೂರ ಇರಬೇಕು ಮನುಷ್ಯ. ಪಾಪ ಪ್ರಜ್ಞೆ ಇದ್ರೆ ಪಾಪವನ್ನು ಮಾಡಬಾರದು ಅನ್ನುವಂಥ ಎಚ್ಚರ ಇರ್ತದೆ. ಎಲ್ಲಾ ಪ್ರಾಣಿಗಳಿಗೂ ಹಿತ ಆಗುವಂತೆ ಬದುಕಬೇಕು. ಶ್ರೇಷ್ಠರಾದಂಥವರನ್ನ ಗೌರವಿಸಿ ಅವರ ಆಚಾರಗಳನ್ನು ಅನುಕರಿಸಿ ಆತ ಜೀವನವನ್ನು ನಡೆಸಬೇಕು. ನಾಭಿನಂದೇತ ಮರಣಂ ನಾಭಿನಂದೇತ ಜೀವಿತಂ. ಇದು ಎಲ್ಲಾ ವ್ಯಕ್ತಿಗಳಿಗೂ ಸಂಬಂಧಪಟ್ಟದ್ದೇ. ಮಹಾಭಾರತದಲ್ಲಿ ಅದು ಬೇರೆ ಕಡೆ ಬಂದಿದೆ. ಜೀವನದಲ್ಲಿ ಅನೇಕ ದುಃಖಗಳನ್ನು ಅನುಭವಿಸುವಂತ ಪ್ರಸಂಗ ಬಂದಾಗ ನನಗೆ ಜೀವನವೇ ಬೇಡ, ಯಾವಾಗಾದ್ರೂ ಸಾಯ್ತೇನೋ ಅನ್ನುವಂಥ ಒಂದು ಕಾರ್ಪಣ್ಯದ ಮಾತುಗಳನ್ನು ಆಡಬಾರದು ಮನುಷ್ಯ. ಮರಣ ಬರುವುದಾಗ ಎಲ್ಲರಿಗೂ ಬರ್ತದೆ, ತಾನಾಗೇ ಬರ್ತದೆ. ಮುದುಕರಿಗೂ ಬರ್ತದೆ, ಚಿಕ್ಕ ವಯಸ್ಸಿನವರಿಗೂ ಬರ್ತದೆ, ದುಃಖಿಗಳಿಗೂ ಬರ್ತದೆ, ಸುಖಿಗಳಿಗೂ ಬರ್ತದೆ, ಸಂಪನ್ನರಿಗೂ ಬರ್ತದೆ, ಅಸಂಪನ್ನರಿಗೂ ಮರಣ ಬರ್ತದೆ. ಮರಣ ಬರುವಾಗ ಅದಕ್ಕೆ ಹೆದರದೆ ಮರಣವನ್ನು ಸ್ವೀಕರಿಸಬೇಕು. ಮರಣ ಈಗ ಬರಲಿ ಅಂತ ದೀನತೆಯ ಮಾತುಗಳನ್ನು ಆಡಬಾರ್ದು, ಆತ್ಮಕಾರ್ಪಣ್ಯದ ಮಾತುಗಳನ್ನು ಆಡಬಾರ್ದು, ಕೀಳರಿಮೆಯ ಮಾತುಗಳನ್ನು ಆಡಬಾರ್ದು, ಜೀವನವನ್ನು ಅಭಿನಂದಿಸಬಾರ್ದು. ಅಂತ ಅರ್ಥಾತ್ ನಾನು ಇನ್ನಷ್ಟು ವರ್ಷ ಹೀಗೆ ಬದುಕಬೇಕು ಅನ್ನುವಂಥ ಭ್ರಮೆಗಳನ್ನ ಇಟ್ಕೊಳ್ಬಾರ್ದು. ಎಂದೂ ಮರಣವೇ ನನಗೆ ಬರ್ಲಿಕ್ಕಿಲ್ಲ ಅನ್ನುವಂಥ ದುರಹಂಕಾರವೂ ಇರಬಾರ್ದು ಅಂತ ಅದರ ಅರ್ಥ. ಹೀಗೆ ಒಂದು ಮನಸ್ಸಿನ ಮೇಲೆ ನಿಗ್ರಹ ಇರಬೇಕು. ಆ ಥರ ಮುಂದುವರಿಬೇಕು. ಆತ ಪುಣ್ಯ ಪಾಪಗಳಿಂದ ಮುಕ್ತನಾಗಿ ಸದ್ಗತಿಯನ್ನು ಪಡಿತಾನೆ. ಇಲ್ಲಿಗೆ ಒಂದು ಅಧ್ಯಾಯ ಸಮಾಪ್ತವಾಗಿದೆ. ಮುಂದಿನ ಅಧ್ಯಾಯದಲ್ಲಿ ಮತ್ತಷ್ಟು ಅರಿಷ್ಟ ಲಕ್ಷಣಗಳನ್ನ, ತನ್ನ ಮರಣ ಹೇಗೆ ಸಂಭವಿಸ್ತದೆ ಅಂತ ಅನ್ನೋದನ್ನ ತಾನೇ ಹೇಗೆ ತಿಳ್ಕೊಳ್ಬೇಕು ಅಂತ ಅನ್ನೋದನ್ನ ಹೀಗೆ ಹೇಳ್ತಾರೆ. ಮತ್ತೆ ಆತನಿಗೆ ಒಂದು ಸಜ್ಜನ್ಮ ಹೇಗೆ ಬರ್ತದೆ ಆ ಶೂದ್ರನಿಗೆ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಕೆಲವು ಬಾರಿ ಒಂದೇ ವರ್ಷದಲ್ಲಿ, ಕೆಲವು ಬಾರಿ 2 ವರ್ಷದಲ್ಲಿ, ಕೆಲವು ಬಾರಿ 3 ವರ್ಷದಲ್ಲಿ ಬರುವ ಮರಣವನ್ನ ತಿಳಿದುಕೊಳ್ಬೇಕು. 6 ತಿಂಗಳಲ್ಲಿ ಕೆಲವು ಬಾರಿ 6 ತಿಂಗಳ ಮುಂಚೆ ಗೊತ್ತಾಗ್ತದೆ, 1 ತಿಂಗಳ ಮುಂಚೆ ಗೊತ್ತಾಗ್ತದೆ, 7 ದಿನಗಳಲ್ಲೇ ನಾನು ಸಾಯುವನಿದ್ದೇನೆ ಅನ್ನೋದು ಗೊತ್ತಾಗ್ತದೆ. ಆ ಅರಿಷ್ಟ ಲಕ್ಷಣಗಳನ್ನ ತಾನು ಗಮನಿಸಬೇಕು. ಅದು ಹೇಗೆ? ತಾನು ಉತ್ತರ ದಿಕ್ಕಿಗೆ ನಿಂತಿದ್ದಾನೆ, ದಕ್ಷಿಣ ದಿಕ್ಕಿಗೆ ಮುಖ ಮಾಡಿಕೊಂಡು ನಿಂತಿರುವಂತಹ ಒಬ್ಬ ಹಿರಣ್ಮಯ ಪುರುಷ, ಅಂದ್ರೆ ಬಂಗಾರದ ಮೈ ಇರುವಂತಹ ಪುರುಷ ಅಂತ ನಾವು ಅದನ್ನು ತಿಳ್ಕೊಳ್ಬಹುದು. ಆತನ ಕಂಡ್ರೆ ಇನ್ನು 3 ವರ್ಷದಲ್ಲಿ ಮರಣ ಬರ್ತದೆ ಅಂತ ಅದರ ಅರ್ಥ. ಕಿರಣರಹಿತನಾದಂತಹ ಸೂರ್ಯನನ್ನು ನೋಡಿದರೆ ಇದನ್ನು ಗಮನಿಸಿ. ಸಾಮಾನ್ಯವಾಗಿ ಸೂರ್ಯ ಕಿರಣಗಳಿಂದ ಪ್ರಜ್ವಲಿಸ್ತಾ ಇರ್ತಾನೆ. ಕಿರಣಗಳಿಲ್ಲದಂತಹ ಸೂರ್ಯನನ್ನು ಏನಾದರೂ ನೋಡುವ ಪ್ರಸಂಗ ಬಂದ್ರೆ ಇನ್ನು 2 ವರ್ಷಗಳಲ್ಲಿ ಮರಣ ಬಂದಿತ್ತು ಅಂತ ಅದನ್ನು ತಿಳ್ಕೊಳ್ಬೇಕು. ಬೆಳದಿಂಗಳಿನಲ್ಲಿ ನಮ್ಮ ನೆರಳು ಬೀಳ್ತದೆ, ಬಿಸಿಲಿನಲ್ಲೂ ಬೀಳ್ತದೆ, ಬೆರಳಿನಲ್ಲೂ ಬೀಳ್ತದೆ, ನಮಗಿದು ಗೊತ್ತದೆ. ಆ ನೆರಳಿನಲ್ಲಿ ಒಂದು ವೇಳೆ ಛಿದ್ರ ಕಂಡರೆ, ತೂತು ಕಂಡ್ರೆ ಇನ್ನು 1 ವರ್ಷದಲ್ಲಿ ನಾನು ಮರಣಿಸ್ತೇನೆ ಅಂತ ತಿಳ್ಕೊಳ್ಬೇಕು. ವಿಶಿರಸ್ಕಾಮಿದ ಛಾಯಾ. ಮತ್ತೊಂದು ಬಾರಿ ಹಗಲಿನಲ್ಲಿ ತನ್ನ ನೆರಳು ಬಿದ್ದಿದೆ, ಆದ್ರೆ ಆ ನೆರಳಿನಲ್ಲಿ ತನ್ನ ತಲೆಯೇ ಕಾಣ್ತಾ ಇಲ್ಲ. ಹೀಗಿದ್ರೆ ಇನ್ನು 6 ತಿಂಗಳಲ್ಲಿ ತಾನು ಮರಣಿಸ್ತೇನೆ ಅಂತ ತಿಳ್ಕೊಳ್ಬೇಕು.
ಕರ್ಣೌ ಪಿಧಾಯ ಹಸ್ತಾಭ್ಯಾಂ, ಕಿವಿಗಳನ್ನ ನಮ್ಮ ಕೈಗಳಿಂದ ಮುಚ್ಚಿಕೊಂಡ್ರೆ ಆಗ ಒಂದು ರೀತಿಯಾದ ಶಬ್ದ ಕೇಳಿ ಬರ್ತದೆ. ಆ ಶಬ್ದ ಕೇಳಿ ಬರದೆ ಹೋದ್ರೆ ಇನ್ನು 1 ತಿಂಗಳಲ್ಲಿ ತನ್ನ ಮೃತ್ಯು ಇದೆ ಅಂತ ತಿಳಿದುಕೊಳ್ಬೇಕು. ಛಾಂದೋಗ್ಯೋಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಹೀಗೆ, ಯತ್ರ ಏತತ್ಕರ್ಣಾವ್ ಅಪಿಗೃಹ್ಯ ನಿನದಮಿವ ನದಥುರಿವ ಅಗ್ನೇರಿವ ಪ್ರಜ್ವಲತಃ ಉಪಶ್ನೋತಿ ತದೇತತ್ ದೃಷ್ಟಂ ಚ ಶ್ರುತಂ ಚೇತ್ಯುಪಾಸೀತ ಚಕ್ಷುಷ್ಯಃ ಶ್ರುತೋ ಭವತಿ ಏವಂ ವೇದ ಅಂತ. ಅದರ ಭಾಷ್ಯದಲ್ಲಿ ಸತ್ತತ್ವ ಅನ್ನೋ ಗ್ರಂಥವನ್ನು ಆಚಾರ್ಯರು ಉದ್ಧರಿಸಿ ಹೀಗೆ ಅದರ ವಿವರಣೆ ಹೇಳ್ತಾರೆ. ಮುಖ್ಯ ಪ್ರಾಣ ತಾನು ದೇಹದಲ್ಲಿ ಇದ್ದು, ನಮ್ಮ ದೇಹದಲ್ಲಿ ಇದ್ದುಕೊಂಡು ಅಲ್ಲಿರುವಂತಹ ಪರಮಾತ್ಮನನ್ನ ಯಾವತ್ತೂ ಕೂಡ ಸ್ತುತಿಸ್ತಾ ಇರ್ತಾನೆ. ಪ್ರಾಣಸ್ಥಃ ಸವೈ ವಿಷ್ಣು ಪ್ರಾಣೋಗ್ನೌ ಸಂವ್ಯವಸ್ಥಿತ ಸ ಪ್ರಾಣ ಸ್ತೌತಿ ತಂ ವಿಷ್ಣು ಸ್ಥಾ ಸ್ತುತಿ ಶ್ರೂಯತೆ ಸದಾ. ನಮ್ಗಿದು ಯಾವತ್ತೂ ಕೂಡ ಕೇಳಿ ಬರ್ತದೆ. ಕರ್ಣೌ ಪಿಧಾಯ ತದ್ವಿದ್ವಾನ್ ದಿವ್ಯ ಚಕ್ಷು ಸುಕೀರ್ತಿಮಾನ್. ಕಿವಿ ಮುಚ್ಚಿದಾಗ ಒಂದು ಶಬ್ದ ಕೇಳಿ ಬರ್ತದೆ. ಅದು ಶಬ್ದ ಹೇಗಿರ್ತದೆ? ಸಮುದ್ರದ ಘೋಷದಂತೆ, ಮೇಘದ ನಾದದಂತೆ, ಪ್ರಜ್ವಲಿಸುವ ಅಗ್ನಿಯಂತೆ ಒಂದು ಶಬ್ದ ಕೇಳಿ ಬರ್ತದೆ. ಇದು ಪ್ರಾಣದೇವರು ಪರಮಾತ್ಮನನ್ನ ಸ್ತುತಿಸುವಂತ ಒಂದು ರೀತಿ ಇದು. ಹೀಗೆ ಪರಮಾತ್ಮ ಶ್ರವಣಗಮ್ಯನಾಗಿದ್ದಾನೆ, ಪ್ರತ್ಯಕ್ಷ ಗಮ್ಯನಾಗಿದ್ದಾನೆ ಅಂತ ಉಪಾಸನೆ ಮಾಡಬೇಕು. ಅವನಿಗೆ ದಿವ್ಯ ಜ್ಞಾನ ಬರ್ತದೆ, ಉತ್ತಮ ಕೀರ್ತಿನೂ ಆಗ್ತದೆ ಅಂತಿದು ಸತ್ತತ್ವ ಅನ್ನೋ ಗ್ರಂಥದಲ್ಲಿ ವರ್ಣನೆ ಮಾಡ್ತಾರೆ. ಮತ್ತೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ ಕೂಡ ಇದರ ವರ್ಣನೆ ಇದೆ. ನಾವು ಅದನ್ನು ಹೀಗೆ ನೋಡೋಣ. ಬೃಹದಾರಣ್ಯಕ ಉಪನಿಷತ್ತಿನ 5ನೇ ಅಥವಾ 7ನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾರೆ. ಅಯಮಗ್ನಿ ವೈಶ್ವಾನರಃ ಯೋಯಂ ಅಂತಃಪುರುಷೇ ಏನ ಇದಂ ಅನ್ನಂ ಪಚ್ಯತೆ ಯದಿದಂ ಅದ್ಯತೆ ತಸ್ಯೈಷ ಘೋಷಃ ಭವತಿ ಯಮೇತತ್ ಕರ್ಣೌ ಅಪಿಧಾಯ ಶೃಣೋತಿ ಸ ಯದಾ ಉತ್ಕ್ರಮಿಷ್ಯನ್ ಭವತಿ ನೈನಂ ಘೋಷಂ ಶೃಣೋತಿ ಇತಿ ಏಕಾದಶಂ ಬ್ರಾಹ್ಮಣಂ. 11ನೇ ಬ್ರಾಹ್ಮಣದಲ್ಲಿ 5ನೇ ಅಧ್ಯಾಯದಲ್ಲಿ ಅಥವಾ 7ನೇ ಅಧ್ಯಾಯದಲ್ಲಿ ಇದು ವರ್ಣನೆ ಇದೆ. ಈ ನಮ್ಮ ಶರೀರದಲ್ಲಿ ಜಾಠರಾಗ್ನಿಯಲ್ಲಿರುವಂತಹ ಅಗ್ನಿನಾಮಕ ಪರಮಾತ್ಮ ವೈಶ್ವಾನರ ಶಬ್ದವಾಚ್ಯನಾಗಿದ್ದಾನೆ. ನಾವು ತಿನ್ನುವ ಅನ್ನವನ್ನು ಈತನೇ ಜೀರ್ಣ ಮಾಡ್ತಾನೆ. ಕಿವಿಯನ್ನು ಮುಚ್ಚಿಕೊಂಡಾಗ ಈ ಶಬ್ದ ಕೇಳಿ ಬರ್ತದೆ. ವಾಯುದೇವ ಮಾಡುವಂತಹ ಘೋಷ ಇದು ವೈಶ್ವಾನರನ ಸ್ತುತಿ ರೂಪವಾದದ್ದು. ಈ ವೈಶ್ವಾನರ ನಾಮಕ ಪರಮಾತ್ಮ ದೇಹದಿಂದ ಹೊರಗೆ ಹೋಗುವಾಗ, ಅರ್ಥಾತ್ ಮರಣ ಸಂಭವಿಸುವಾಗ ಈ ಶಬ್ದ ಕೇಳಿ ಬರೋದಿಲ್ಲ. ಅಗ್ನಿನಾಮಾತು ಭಗವಾನ್ ಔದರ್ಯಾಗ್ನೌ ಪ್ರತಿಷ್ಠಿತಃ ವಿಶ್ವೈಹಿ ಗುಣೈಹಿ ಸಮೇತತ್ವಾತ್ ಅನಂತತ್ವಾಚ ಸಪ್ರಭು ವೈಶ್ವಾನರ ಇತಿ ಪ್ರೋಕ್ತಃ ಸಹ ಅಗ್ನಿಹಿ ಅಂಗಪ್ರಣೇತ್ರತಃ ತಸ್ಯ ವಿಷ್ಣೋ ಸ್ತುತಿರಿಯಂ ಕ್ರಿಯತೆ ವಾಯುನಾ ಸದಾ ಕರ್ಣೌ ಪಿಧಾಯ ಯಾ ನಿತ್ಯಂ ಶ್ರೋತುಂ ಶಕ್ಯ ಅಖಿಲೈಹಿ ಸದಾ. ತಂತ್ರಮಾಲಾಯಾಮ್, ತಂತ್ರಮಾಲಾ ಅನ್ನೋ ಗ್ರಂಥವನ್ನು ಹೀಗೆ ಆಚಾರ್ಯ ಉದ್ಧರಿಸಿದ್ದಾರೆ. ಅಗ್ನಿ ಎಂಬ ಹೆಸರಿನ ಭಗವಂತನೇ ಜಾಠರಾಗ್ನಿಯಲ್ಲಿದ್ದಾನೆ. ಆ ಪರಮಾತ್ಮನನ್ನ ಯಾಕೆ ವೈಶ್ವಾನರ ಅಂತ ಕರೀತಾರೆ? ಎಲ್ಲ ಗುಣಗಳಿಂದ ಕೂಡಿದವನು, ನಾಶರಹಿತ. ವೈಶ್ವ ಅಂದ್ರೆ ಎಲ್ಲ ಗುಣಗಳಿಂದ ಕೂಡಿದವನು, ಅನರ ಅಂದ್ರೆ ನಾಶರಹಿತ. ಆದ್ರಿಂದ ಅವನಿಗೆ ವೈಶ್ವಾನರ ಅಂತ ಕರೀತಾರೆ. ಎಲ್ಲ ಅಂಗಾಂಗಗಳನ್ನು ಆತ ಮುನ್ನಡೆಸುವವನಾದ್ರಿಂದ ಅಗ್ನಿ ಅಂತ ಹೇಳ್ತಾರೆ ಅವನಿಗೆ. ಇವನ ಸ್ತುತಿಯನ್ನ ವಾಯುದೇವರು ಸದಾ ಮಾಡ್ತಾರೆ. ಕಿವಿ ಮುಚ್ಚಿಕೊಂಡಾಗ ನಾವು ಈ ಸ್ತೋತ್ರವನ್ನು ಕೇಳಬಹುದು ಅಂತಿದೆ. ನಂದೊಂದು ಸಲಹೆ, ಪ್ರತಿಯೊಬ್ಬರು ಕೂಡ ನಮ್ಮ ಪೂಜಾ ಇತ್ಯಾದಿಗಳ ಕಾಲದಲ್ಲಿ ಒಂದು ಸ್ವಲ್ಪ ಹೊತ್ತು ಕಿವಿಯನ್ನು ಮುಚ್ಚಿಕೊಂಡು ಈ ಸ್ತೋತ್ರವನ್ನು ಕೇಳಬೇಕು. ಪರಮಾತ್ಮನ ಸ್ತುತಿಯನ್ನ ಧ್ವನ್ಯಾತ್ಮಕ ಶಬ್ದಗಳಿಂದ ಮುಖ್ಯ ಪ್ರಾಣ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಸ್ತೋತ್ರ ಇದೆ. ಅಂತ ಸ್ತುತಿಯನ್ನ ನಾವೆಲ್ಲರೂ ಕೂಡ ಕೇಳಬೇಕು. ಮತ್ತೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬಂದಂತೆ ಮರಣದ ಕಾಲ ಸಮೀಪಿಸಿದಾಗ ಇಂಥ ಒಂದು ಸ್ತುತಿ ಅಂತನ್ನೋದು ಕೇಳಿ ಬರುವುದಿಲ್ಲ. ಅದು ಅಲ್ಲಿಯೂ ಬಂದಿದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ, ಇಲ್ಲಿಯೂ ಕೂಡ ಶಬ್ದ ಕೇಳಿ ಬಂದಿದೆ. ಹೀಗೆ ನಮಗೆ ಮರಣ ಯಾವಾಗ ಬರ್ತದೆ ಅಂತ ತಿಳ್ಕೊಳ್ಳಿಕ್ಕಾಗಿ ಆ ಶಬ್ದವನ್ನು ಕೇಳಬೇಕು ಅಂತಲ್ಲ, ನಾವು ನಿತ್ಯ ಭಗವಂತನ ಸ್ತುತಿಯನ್ನು ಮುಖ್ಯ ಪ್ರಾಣ ಮಾಡುವುದನ್ನು ಕೇಳಬೇಕು, ಕೇಳಿ ಆನಂದಿಸಬೇಕು ಅನ್ನೋದಕ್ಕಾಗಿ ಆ ಉಪಾಸನೆಯನ್ನು ಮಾಡಬೇಕು. ಕಿವಿ ಮುಚ್ಚಿಕೊಂಡು ಪ್ರತಿಯೊಬ್ಬರು ಆ ಉಪಾಸನೆಯನ್ನು ಕೇಳಬೇಕು ಅಂತ ಅದರ ತಾತ್ಪರ್ಯ.
ವ್ಯಕ್ತಿಯೊಬ್ಬ ದೇವಸ್ಥಾನದಲ್ಲಿದ್ದಾಗಲೇ ಅವನಿಗೆ ಶವದ ಗಂಧ ಅಥವಾ ದುರ್ಗಂಧ ಬಂದ್ರೆ ಇನ್ನು 7 ದಿವಸಗಳಲ್ಲಿ ನಾನು ಮರಣ ಹೊಂದುತ್ತೇನೆ ಅಂತ ತಿಳ್ಕೊಳ್ಬೇಕು. ಮತ್ತೆ ಕಿವಿ, ಕಣ್ಣು ಇತ್ಯಾದಿಗಳನ್ನ ಕಳ್ಕೊಂಡ್ರೆ, ಕಣ್ಣು ಮತ್ತು ಮೂಗುಗಳನ್ನ ಯಾವ್ದಾದ್ರು ಕಾರಣದಿಂದ ಕಳ್ಕೊಂಡ್ರೆ, ಅಪನಯನ ಅಂದ್ರೆ ಕಳೆದುಕೊಳ್ಳುವುದು, ಕತ್ತರಿಸಿ ಹೋಗುವುದು ಅಂತ ಈಗ ಅರ್ಥ. ಹಿಂದೆ ಉದುರಿ ಬಿದ್ದ ಹಲ್ಲುಗಳು, ಕಳೆದು ಹೋದ ದೃಷ್ಟಿಶಕ್ತಿ ಇದು ಮತ್ತೆ ಬಂದುಬಿಟ್ರೆ, ವೃದ್ಧಾಪ್ಯದಲ್ಲಿ ಅದು ಬರುವುದು ಸಾಧ್ಯ ಇಲ್ಲ. ಬಂದ್ರೆ ಮತ್ತೆ ಉಳಿದ ಇಂದ್ರಿಯಗಳಿಗೆ ಅಸಾಮರ್ಥ್ಯ ಬಂದ್ರೆ ನನ್ನ ಮೃತ್ಯು ಸದ್ಯದಲ್ಲೇ ಇದೆ ಅಂತ ಆತ ತಿಳಿದುಕೊಳ್ಬೇಕು. ಈಗ ಸದ್ಯ ಸೂಚನೆ ಸಿಕ್ಕ ಕೂಡಲೇ ಆ 7 ದಿವಸಗಳವರೆಗೆ 1 ವರ್ಷದ ಕಾಲದ ತನಕ ಕಾಯಬಾರದು. ಕೂಡಲೇ ನದಿ ತೀರಕ್ಕೆ ಹೋಗಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಪ್ರಾಣಗಳನ್ನು ಪರಿತ್ಯಾಗ ಮಾಡಬೇಕು. ಮುಂದೆ ಅದರಿಂದ ಅವನಿಗೆ ಗಂಧರ್ವ ಲೋಕ ಪ್ರಾಪ್ತಿ ಆಗ್ತದೆ. ಅಲ್ಲಿ 20 ಪದ್ಮ ವರ್ಷಗಳ ಕಾಲ ವಾಸ ಮಾಡ್ತಾನೆ. ಪದ್ಮ ಅಂದ್ರೆ ದೀರ್ಘಕಾಲ, ಒಂದರ ಮುಂದೆ ಅನೇಕ ಸೊನ್ನೆಗಳನ್ನು ಕೊಡಬೇಕು. ಪದ್ಮ, ಮಹಾಪದ್ಮ, ಶಂಖ ಇತ್ಯಾದಿಗಳ ಅರ್ಥ ನಮ್ಗೆ ಗೊತ್ತಿದೆ. ಅಷ್ಟು ವರ್ಷ ಕಾಲ ಅಲ್ಲಿ ವಾಸ ಮಾಡ್ತಾನೆ. ಚಿತ್ರಸೇನ ಮೊದಲಾದ ಗಂಧರ್ವರು ಆತನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಪ್ಸರೆಯರು ಮೊದಲಾದವರು ಆತನನ್ನ ಗೌರವಿಸ್ತಾರೆ. ಅಲ್ಲಿ ದೇವತೆಗಳಂತೆ ಕಂಗೊಳಿಸ್ತಾ ಅಲ್ಲಿ ಆತ ವಾಸ ಮಾಡ್ತಾನೆ. ಅಮರತುಲ್ಯಾತ್ಮ, ಸದಾ ಅಮರ ಗಣೇಶ್ ಸಹ ವಾಸ ಮಾಡ್ತಾನೆ. ಪುಣ್ಯಕ್ಷೀಣ ಆದಾಗ ಮತ್ತೆ ವೈಶ್ಯ ಜನ್ಮದಲ್ಲಿ ಆತ ಬಂದು ಹುಟ್ಟುತ್ತಾನೆ. ಗೋ ಸಂಪತ್ತುಳ್ಳಂತಹ ಶ್ರೀಮಂತನಾದಂತಹ ವ್ಯಕ್ತಿಯಾಗಿ ವೈಶ್ಯರಲ್ಲಿ ಹುಟ್ಟುತ್ತಾನೆ. ಮುಂದೆ ದೇವತಾ ಕಾರ್ಯಗಳನ್ನ, ಧರ್ಮ ಕಾರ್ಯಗಳನ್ನ ಮಾಡ್ತಾನೆ. ಉಪನಯನಾದಿಗಳನ್ನ ಮಾಡಿಕೊಳ್ತಾನೆ. ಅಲ್ಲಿ ಛಂದಸ ಜಾಗತೇನೈವ ಅಂತ ಹೀಗಿದೆ. ಜಗತಿ ಛಂದಸ್ಸಿನ ಮಂತ್ರಗಳಿಂದ ಅಲ್ಲಿ ಉಪನಯನಾದಿಗಳು ಆತನಿಗಾಗ್ತವೆ. ಮುಂದೆ ತನ್ನ ಶರೀರವನ್ನು ಪವಿತ್ರವನ್ನು ಮಾಡ್ಕೋತಾನೆ. ದ್ವಿಜತ್ವವನ್ನು ಪಡ್ಕೋತಾನೆ. ದ್ವಿಜತ್ವ ಅಂದ್ರೆ 2ನೇ ಹುಟ್ಟು ಅಂತ ಅರ್ಥ. ವೇದಾಧ್ಯಯನಾದಿಗಳನ್ನು ಮಾಡಿ ಗುರು ಶುಶ್ರೂಷಾರತನಾಗ್ತಾನೆ. ಮುಂದೆ ತಪಸ್ವಿ ಆಗ್ತಾನೆ. ಗುರುದಕ್ಷಿಣೆ ಕೊಡ್ತಾನೆ. ಅಧ್ಯಯನ ಮುಗಿಸಿ ವಿವಾಹ ಮಾಡಿಕೊಂಡು ಗೃಹಸ್ಥಾಶ್ರಮವನ್ನು ಆಚರಣೆಗೆ ತರ್ತಾನೆ. ದಾನಾದಿಗಳನ್ನು ಮಾಡ್ತಾನೆ. ಯಜ್ಞಗಳನ್ನು ಮಾಡ್ತಾನೆ. ಅಗ್ನಿಹೋತ್ರಾದಿಗಳನ್ನು ಮಾಡ್ತಾನೆ. ನಿತ್ಯ ಜಿತೇಂದ್ರಿಯನಾಗಿ ಮೃದು ಸ್ವಭಾವದವನಾಗಿದ್ದು ಕಾಲಕ್ರಮೇಣ ಮೃತ್ಯುವನ್ನು ಹೊಂದುತ್ತಾನೆ. ಮತ್ತೆ ತಾನು ಮಾಡಿದ ಅಗ್ನಿಹೋತ್ರಾದಿಗಳ ಕಾರಣದಿಂದಾಗಿ ದೇಹವನ್ನು ಪರಿತ್ಯಜಿಸಿ ಮರುತ್ತುಗಳ ಜೊತೆಗೆ ಹೋಗಿ ಸೇರ್ತಾನೆ. ಮರುದ್ಭಿ ಸಹಿತಶ್ಚಾಪಿ ತುಲ್ಯ ತೇಜ ಮಹಾದ್ಯುತಿ. ಅವನು ಬಾಲಸೂರ್ಯನಂತೆ ಕಂಗೊಳಿಸ್ತಾ ಇರುವಂತಹ ವಿಮಾನದಲ್ಲಿ ಏರಿ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಹಿಂದೆ 20 ಪದ್ಮ ಸುಖ ಪಟ್ಟಿದ್ದ, ಈಗ 40 ಪದ್ಮಗಳ ಕಾಲ ಸುಖ ಪಟ್ಟು ಮುಂದೆ ಆ ಪುಣ್ಯವನ್ನ ಕಳ್ಕೊಂಡ ಮೇಲೆ ರಾಜಕುಲದಲ್ಲಿ ಬಂದು ಹುಟ್ಟುತ್ತಾನೆ. ಕಾಂತಿಶಾಲಿಯಾಗಿ ಸಂಪದ್ಯುಕ್ತನಾಗಿ ವಾಸ ಮಾಡ್ತಾನೆ. ಇದು ಕ್ಷತ್ರಿಯನಾಗಿ ಹುಟ್ಟುತ್ತಾನೆ ಅಂತ ಅನ್ನೋದಕ್ಕೆ ಅರ್ಥ. ಮುಂದೆ ಉಪನಯನಾದಿಗಳನ್ನು ಮಾಡಿಕೊಳ್ತಾನೆ. ವೇದಾಧ್ಯಯನ ಮಾಡ್ತಾನೆ. ಧನುರ್ವೇದವನ್ನು ಅಧ್ಯಯನ ಮಾಡ್ತಾನೆ. ಗುರುಕುಲದ ಅಭ್ಯಾಸವನ್ನು ಮುಗಿಸಿ ಮನೆಗೆ ಬರ್ತಾನೆ. ಮುಂದೆ ಈ ಉಪನಯನ ಮಾಡಿಕೊಳ್ಳುವಾಗ ತ್ರಿಷ್ಟುಪ್ ಛಂದಸ್ಸಿನ ಮಂತ್ರಗಳಿಂದ ಉಪನಯನ ಮಾಡಿಕೊಳ್ತಾನೆ ಅಂತಿದೆ. ಛಂದಸ ತ್ರೈಷ್ಟುಭೇನೇಯ ಅಂತ. ಅದು ಹಿಂದೆ ವೈಶ್ಯನಾಗಿದ್ದಾಗ ಜಗತಿ ಛಂದಸ್ಸಿನ ಮಂತ್ರಗಳನ್ನ ಉಪಯೋಗ ಮಾಡ್ಕೋತಾರೆ ಅವನಿಗೆ ಉಪನಯನ ಮಾಡುವಾಗ. ಈಗ ಈ ತ್ರಿಷ್ಟುಪ್ ಛಂದಸ್ಸಿನ ಮಂತ್ರಗಳನ್ನು ಉಪಯೋಗ ಮಾಡ್ತಾರೆ ಅಂತ ಅದರಲ್ಲಿ ವರ್ಣನ ಇದೆ. ಮುಂದೆ ವಿವಾಹಾದಿಗಳನ್ನು ಮಾಡಿಕೊಂಡು ಪ್ರಜೆಗಳು ತಮ್ಮ ಆದಾಯದ 6ನೇ 1 ಭಾಗ ಏನು ಕರ ಕಟ್ಟುತ್ತಾರೆ, ಆ ಕರವನ್ನು ಸ್ವೀಕರಿಸಿ ರಾಜ್ಯ ಕಾರ್ಯ ಇತ್ಯಾದಿಗಳನ್ನು ಮಾಡ್ತಾನೆ. ಯಜ್ಞಾದಿಗಳನ್ನು ಮಾಡಿ ರಾಜ್ಯವನ್ನು ಆಳ್ತಾನೆ. ಮುಂದೆ ಪುತ್ರ ಪೌತ್ರಾದಿ ಸಂಪತ್ತನ್ನು ಪಡ್ಕೊಂಡು ಯುದ್ಧದಲ್ಲಿ ಅಥವಾ ಬೇರೆ ಯಾವುದಾದ್ರು ಕಾರಣದಿಂದ, ವೃದ್ಧಾಪ್ಯದ ಕಾರಣದಿಂದಾಗಿ ಪ್ರಾಣ ಪರಿತ್ಯಾಗ ಮಾಡ್ತಾನೆ. ಇಂದ್ರನ ಲೋಕಕ್ಕೆ ಬಂದು ದೇವತೆಗಳಿಂದ ಸನ್ಮಾನವನ್ನ ಪಡ್ಕೊಳ್ತಾನೆ. ಅಲ್ಲಿ ಅಪ್ಸರೆಯರು ಕೂಡ ಆತನಿಗೆ ಸತ್ಕಾರ ಮಾಡ್ತಾರೆ. ಬಂಗಾರಮಯವಾದಂಥ ಪ್ರಕಾಶಿಸುವಂಥ ಯಾನವನ್ನು ಏರಿ ಸ್ವರ್ಗಲೋಕದಲ್ಲೆಲ್ಲ ಸಂಚರಿಸ್ತಾನೆ. ಈಗ 60 ಪದ್ಮ ವರ್ಷಗಳ ಕಾಲ ಅಲ್ಲಿ ವಾಸ ಮಾಡ್ತಾನೆ. ಮುಂದೆ ಪುಣ್ಯ ಕ್ಷೀಣವಾದಾಗ ಬ್ರಾಹ್ಮಣನ ಮನೆಯಲ್ಲಿ ಜನ್ಮವನ್ನು ತಾಳ್ತಾನೆ ಅಂತ ಅದರ ವರ್ಣನೆ ಮಾಡಿದ್ದಾರೆ. ಅಲ್ಲಿಗೆ ಈ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈ
ಪ್ರಸ್ತುತ ಅಧ್ಯಾಯದಲ್ಲಿಯೇ 178ನೇ ಶ್ಲೋಕ ಸಮಾಪ್ತವಾಗಿದೆ. ಅಧ್ಯಾಯ ಮುಗುದಿಲ್ಲ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 150ನೇ ಅಧ್ಯಾಯ ಸಮಾಪ್ತವಾಗಿದೆ. ವೈಷ್ಣವ ಪಾಠದಲ್ಲಿ 145ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗಿದೆ. ಈ ಭಾಗವು ಕೂಡ ಸಮಾಪ್ತಿಯನ್ನು ಕಂಡಿದೆ.